ಅತ್ತೆ ಏನಿವತ್ತೀವಿಬ್ರು ನನ್ ಕಣ್ಣಿಗೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಕಂಡ ಕಾಣಿಸ್ತಾ ಇದ್ದೀರಿ. ಅಯ್ಯಯ್ಯೋ ನನ್ ದೃಷ್ಟಿನ ತಗಲಿ ಬಿಡುತ್ತೋ ಏನೋ ಗೊತ್ತಾಗ್ಲಿಲ್ವಲ್ಲ. ಏನು ರಂಗ ಇದೆಲ್ಲ? ನಿಮ್ಮಿಬ್ಬರಿಗೂ ದೃಷ್ಟಿ ನಿವಾರಿಸೋದಕ್ಕೆ. ನನಗೆಂತ ದೃಷ್ಟಿನ? ಹಾಗೆ ಹೇಳಕ್ಕಾಗಲ್ಲ ಮಾವ. ಯಾರ್ಯಾರ ಕಣ್ಣಿನ ದೃಷ್ಟಿ ಹೇಗೆ ಆಗಿರುತ್ತೋ ಯಾರು ಗೊತ್ತು. ಅತ್ತೆ ಸ್ವಲ್ಪ ಪಕ್ಕಕ್ಕೆ ಬಾ. ಮಾತೆ ಪಕ್ಕಕ್ಕೆ ಯಾಕಂತ ನಾಚ್ಕೋತಾ ಇದ್ದೀಯಾ? ನಾಯಿ ಕಣ್ಣು, ನರಿ ಕಣ್ಣು, ಪಾಪಿ ಕಣ್ಣು, ಪಿಜಾಚಿ ಕಣ್ಣು, ಆ ಕಣ್ಣು ಈ ಕಣ್ಣು, ಯಾವ ಕಣ್ಣಿನ ದೃಷ್ಟಿ ಬಿದ್ದಿದ್ರು ಪರಿಹಾರವಾಗೋಗಿ. ಸರ್ಕೋರಿ ಸರ್ಕೋರಿ ಸ್ವಲ್ಪ ಈ ಬನ್ನಿ ಸರ್ಕೋರಿ. ಪಾರ್ವತಿ ಬಂದವರು ಯೋಗಕ್ಷೇಮ ಗಮನಿಸು. ಹೋಗು ಹೋಗು. ಬನ್ನಿ ನಾಗಪ್ಪನವ್ರೆ, ಬನ್ನಿ ಸಿಗತ್ತೇನವ್ರೆ. ಊಟದ ಏರ್ಪಾಡಾಗೋರ್ಗು ಹಾಲಲ್ಲಿ ಕೂತು ಮಾತಾಡ್ತಿರೋಣ. ಎಲ್ರೂ ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು. ಎಲ್ರೂ ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ಬನ್ನಿ. ಮನುಷ್ಯರು ಹಣ ಹಣ ಅಂತ ಹೊಡ್ಕೋತಾರೆ. ಅದೇನ್ ಹಾಳ ಹಣ? ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಮನುಷ್ಯನಿಗೆ ಹಣಕ್ಕಿಂತ ಗುಣ ಗುಣ ಮುಖ್ಯ. ಅಪ್ಪಾಜಿ, ನಮ್ಮ ಪದ್ಮಳ ಹೆಸರಿನಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ನಲ್ಲ, ಈ ಶುಭ ದಿನದಲ್ಲೇ ಅದನ್ನು ಪ್ರಾರಂಭ ಮಾಡೋಣ ಅಂತಿದ್ದೀನಿ. ಆಶೀರ್ವಾದ ಮಾಡಿ ಅಪ್ಪಾಜಿ. ಪದ್ಮ, ನಮಸ್ಕಾರ ಮಾಡಪ್ಪಾಜಿಗೆ. ದೇವ್ರು ಒಳ್ಳೇದು ನೋಡ್ಲಮ್ಮ. ಇವನು ನನ್ನ ಹಿರಿ ಮಗ ರಾಮನಾಥ್ ಅಂತ, ಅವಳು ನನ್ನ ಹಿರಿ ಸೊಸೆ ಪದ್ಮಾವತಿ ಅಂತ. ನಾವು ಕೇಳಿರ್ಬೋದು ತುಮಕೂರಿನಲ್ಲಿ ಕಲೆಕ್ಟರ್ ಗುಂಡಣ್ಣ ಅಂತ, ಆತನ ಮಗಳವಳು. ಓಹೋ, ಗುಂಡಪ್ಪನವರು ದೊಡ್ಡ ಜಮೀನ್ದಾರ ಅಂತ ನಾವು ನನಗೆ ಗೊತ್ತಿಲ್ವೇ? ಇವರಿಬ್ರು ಅವನ ಮಕ್ಕಳು. ನನ್ನ ಹೆಸರು ಕಿಟ್ಟು, ನನ್ನ ಹೆಸರು ರಾಣಿ. ಚಿನ್ನದಂತ ಮಕ್ಕಳು ಸ್ವಾಮಿ. ಅಪ್ಪಾಜಿ, ಏನು ವ್ಯಾಪಾರ ಮಾಡ್ಬೇಕು ಅಂತ ಹೇಳಿದ್ದೆ ಅಲ್ವೇ? ನೋಡು, ತಗೊಳ್ಳೋ 1,000 ರೂಪಾಯಿನ. ಅಪ್ಪಾಜಿ, ಬಿಸ್ನೆಸ್ಗೆ ಅಂತ 1,000 ರೂಪಾಯಿ ಕೊಟ್ಟೆ. ತಗೋ. ಇವನು ನನ್ನ 2ನೇ ಮಗ ಸೋಮನಾಥ ಅಂತ, ಅವನು ನನ್ನ 2ನೇ ಸೊಸೆ ವಿಮಲು ಅಂತ, ಬ್ಯಾರಿಸ್ಟರ್ ಸೀತಾಪತಿ ಮಗಳು. ಡ್ಯಾಡಿ ಡ್ಯಾಡಿ ಡ್ಯಾಡಿ, ಒತ್ಕೊಳ್ಳೋ, ನನಗೆ ಕೈ ಕೊಡ್ಬೇಡ್ವಾ? ಮುಂದೆ ಬಂದು ನಿನ್ ಮುಖದಿಂದ ತೋರಿಸು. ಓಕೆ ಡ್ಯಾಡಿ. ಇವನು ನನ್ನ 3ನೇ ಮಗ ಮಿಸ್ಟರ್ ವಿಶ್ವನಾಥ್. ನೋಡು ನೋಡು, ಈ ಚುರುಕು ಬುದ್ಧಿಗೆ ನಾವು ಓದೋದ್ರಲ್ಲಿ ತೋರಿಸಿದ್ರೆ ಫಸ್ಟ್ ರ್ಯಾಂಕ್ ಬರ್ತಾ ಇದೆಯಲ್ಲೋ. ಇವನು SSLC 3 ವರ್ಷ ಡುಮ್ಕಿ ಒಡೆದ್ರೆ ಕಾಲ ಮೇಲೆ ಮುಳ್ಳು ನಿಂತು ಒಂದೇ ಕಡೆ ಸೊಯ್ಯ 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 ಅಂತ ಸುತ್ತೋ ಹಾಗೆ ಒಂದೇ ಕ್ಲಾಸ್ ನ ಸುತ್ತಾನೆ ಇದ್ದಾನೆ. ಮುಚ್ಚೋ ಬಾಯಿ. ಈ ಮಹಾ ಬುದ್ಧಿವಂತೇನು? ಇವ್ನು ನಿನ್ ಕಡೆಯಲ್ಲೇ ಸುತ್ತಾ ಇದ್ರೆ ನೀವು ಓದೋದನ್ನೇ ನಿಲ್ಲಿಸ್ಬಿಟ್ಟು ಬೀದಿ ಬೀದಿ ಸುತ್ತಾ ಇದ್ದೀಯ. ಇವನು ಯಾರು? ಇವನು ನನ್ನ ಮೊಮ್ಮಗ ರಾಜಮ್ಮ. ಬಂದೆ ಅಪ್ಪಾಜಿ. ಇವಳು ನನ್ನ ದೊಡ್ಡ ಮಗಳು. ಪಾಪ ಇವಳು ಗಂಡ ಗೊಟಕ್. ಮುಚ್ಚೋ ಬಾಯಿ. ಯಾವ್ಯಾವ ಸಮಯದಲ್ಲಿ ಹೇಗಾಗಿ ಮಾತಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಗೀತಾ, ಬಂದೆ ಅಪ್ಪಾಜಿ. ಇವಳು ನನ್ನ ಮುದ್ದಿನ ಮಗಳು. ನೋಡಮ್ಮ, ಹಿರಿಯರಿಗೆ ನಮಸ್ಕಾರ ಮಾಡಮ್ಮ. ದೀರ್ಘಿಸ್ತು ಬಂಗ್ಲೆ ಆಗಿರಮ್ಮ. ಇವಳು ಕಾಲೇಜ್ನಲ್ಲಿ ಸಂಗೀತ, ಡಾನ್ಸು, ಇನ್ನು ಏನೇನೋ ಕಲಿತಿದ್ದ. ತಂದೆ ಅಂತೆ ಮಗಳು. ಏನು ವಿನಯ, ಎಂಥ ಭಕ್ತಿ! ಇವಳನ್ನು ಸೊಸೆಯಾಗಿ ಪಡೆಯೋರು ತುಂಬಾ ಅದೃಷ್ಟ. ಕುಂಬಳಕಾಯಿನ ಭರ್ಜರಿಯಾಗಿ ಹೊಡೆದಾಕ್ಬಿಟ್ಟೆ. ನಿನ್ ದೃಷ್ಟಿ ಎಲ್ಲ ಪರಿಹಾರ ಆಗ್ಬೇಕು. ಯಾಕೆಲ್ಲ ಇಲ್ಲೇ ಕೂತ್ಬಿಟ್ಟಿದ್ದೀರಿ? ಊಟಕ್ಕೆ ಕೇಳಿದ್ರೇನು? ಊಟಕ್ಕೆ ಬನ್ನಿ. ಈತ ಯಾರು ಅರ್ಥವಾಗ್ಲಿಲ್ವೇ? ಇವನು ಇವನು ಹೇಳು ಮಾವ, ದಿಕ್ಕಿಲ್ಲದ ಪರದೇಶಿ, ತಂದೆ ತಾಯಿ ಇಲ್ದವನು, ಏನೋ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದೀವಿ. ರಂಗ, ಏನು ಹೇಳ್ತಾ ಇರೋದು ನೀನು? ತಂದೆ ತಾಯಿ ಸಬ್ಲಿ ಮಗು ಅಂತ ನಿನ್ನ ಯಾವತ್ತಾದ್ರೂ ನೋಡ್ಕೊಂಡಿದ್ದೀವೇನೋ? ಇಷ್ಟು ವಯಸ್ಸಿನಿಂದ ನಮ್ಮನೆ ಮಕ್ಕಳಿಗಿಂತ ನಿನ್ನ ಹೆಚ್ಚಾಗಿ ನೋಡ್ಕೊಂಡಿಲ್ಲ. ಆ ಮಾತ್ ಮಾವನ್ ಬಾಯಿನಲ್ಲಿ ಬಂತು. ತಪ್ಪಾಯ್ತು. ಪರವಾಗಿಲ್ಲ ಪರವಾಗಿಲ್ಲ. ಅಲ್ಲ ಮಾವ, ನಾನ್ ಎಷ್ಟು ಸಲ ಹೇಳಿದ್ರು ನೀನು ಮರೆಯೋದನ್ನ ಬಿಡೋದಿಲ್ವಲ್ಲ. ಬರೀ ಕಾಲ್ನಲ್ಲಿ ಓಡಾಡ್ಬೇಡ, ಬರೀ ಕಾಲ್ನಲ್ಲಿ ಓಡಾಡ್ಬೇಡ, ಶೀತ ಆಗುತ್ತೆ, ಚಪ್ಪಲಿ ಮೆಟ್ಕೊಂಡು ತಿರುಗಾಡು ಅಂತ ನಾನು ಹೇಳಿದ್ದೆ ಇಲ್ವೋ? ನಾ ಮರೆತರು ನೀನಿದ್ದೀಯಲ್ಲೋ ಜ್ಞಾಪಿಸೋದಕ್ಕೆ ನನ್ನ ನೆಚ್ಚಿನ ಬಂಟ. ಅಷ್ಟಾದ್ರೂ ಜ್ಞಾಪಕ ಇಟ್ಕೊಂಡಿದ್ಯಲ್ಲ. ಪರವಾಗಿಲ್ಲ ಪರವಾಗಿಲ್ಲ. ಬಿಟ್ಕೋ ರಂಗ. ಮಾವ, ಹೊರಗಡೆ ನನ್ನಂಥ ಅನಾಥ ಮಕ್ಕಳು ಎಷ್ಟೋ ಜನ ನಿನಗೋಸ್ಕರ ಕಾಯ್ಕೊಂಡಿದ್ದಾರೆ. ನೀನು ಹೋಗಿ ಅವ್ರನ್ನೆಲ್ಲ ಗಮನಿಸು, ನಾನು ಇವ್ರನ್ನೆಲ್ಲ ಗಮನಿಸ್ಬೇಕು. ಆಗ್ಲಪ್ಪ.
ಬಿಸಿ ರೋಡಲ್ಲಿ ಬಾಯೇ ತೆರೆಯಲ್ಲ ಅನ್ನತ್ತೆ. ಸ್ಟಾಪ್ ಮಾಡಿದ್ರೆ ಓಹೋ ಅಂತ ಹೊಡ್ಕೋತಾ ಇರತ್ತೆ. ಸವಾರಿ ಮಾಡ್ತಿದ್ರೆ ಸೈಲೆಂಟ್ ಸೈಲೆಂಟ್ ಇರೋದು. ಲೋಕಲ್ ಮೇಡ ಈ ತರ ಬರೋಯ್ತೋ ಇಲ್ಲ ಒಂಥರ ಸರಿ ಹೋಯ್ತು. ಮತ್ತೆ ಮುಂದಕ್ಕೆ ಬಿಡಿ, ಮತ್ತೆ ನಿಮ್ ಸುಂಟ್ರ ಗಾಡಿನ. ಗಾಡಿ ಬ್ರೇಕ್ ಟಕಪ್ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಮುಂದೆ ಹೋಗ್ತಾ ಇಲ್ಲ. ಏನ್ ಟ್ರಕಪ್ ಹೋಗ್ತಿದ್ದಪ್ಪ, ಅದನ್ನ ಸರಿ ಮಾಡ್ಕೊಂಡು ಮುಂದೆ ಬಿಡಿಯಪ್ಪ ನಿಮ್ ಬಂಡಿಯ. ಅಲ್ಲ ಸಂಸಾರದವ್ರ ಮನೆ ಮುಂದೆ ಹಿಂಗೆಲ್ಲ ನಿಲ್ಲಿಸ್ಕೊಂಡು ಅದ್ರ ಕೈ ಕಿರ್ರೋ ಕಿರ್ರೋ ಅಂತ ಕಿರ್ಚಿಸ್ತಾ ಇದ್ರೆ ಮನೆಯವ್ರು ಸುಮ್ಕಿರ್ತಾರ, ಓಡ್ಕೊಂಬಂದ್ ಸೊಂಟ ಮುರಿತಾರೆ. ನೀವ್ ಹೇಳೋ ಮಾತಲ್ಲ ಅರ್ಥ ಇದೆ ಅಂತ ಹೇಳಿ ಗಾಡಿಗೆ ಪಿಕಪ್ ಇಲ್ದಿರೋದ್ರಿಂದ ಟಕಪ್ ಆಗಿದೆ. ಒಂದೇ ನಿಮಿಷ ಎರಡನ್ನೂ ಸರಿ ಮಾಡ್ಬಿಡ್ತೀನಿ. ತಾವು ದೊಡ್ಡ ಮನುಷ್ಯರು ಇಲ್ಲ ನಿಂತಿದ್ದೀರಾ, ನಮಗ್ ಬೇಕಾದಷ್ಟು ಕೆಲಸ ಇರ್ಬೋದು. ಹೊರಡಿ ಹೊರಡಿ ಹೋಗಿ, ಪರವಾಗಿಲ್ಲ ಹೊರಡಿ ಹೊರಡಿ. ಟಾಟಾ ಟಾಟಾ ಟಾಟಾ. ಹಲೋ ಹಲೋ ಹಲೋ, ಕಮಾನ್ ಕಮಾನ್ ಮೈ ಡಿಯರ್ ಲೇಪಾಸಿ ಲೇಪಾಸಿ ಲೇಪಾಸಿ. ಎಷ್ಟೊತ್ತೆ ಮಾಡ್ಬಿಟ್ಟೆ, ಎಷ್ಟೊತ್ತು ನಾನು ನಿನಗೋಸ್ಕರ ಕಾಯೋದು. ಕೆಲಸ ಕಾರ್ಯ ಮುಗಿಬೇಡ್ರಿ. ರಿಲಿ ಇಟ್ ಈಸ್ ವೆರಿ ಸಿಲ್ಲಿ. ಈ ಮನೆಯಲ್ಲಿ ಮುದ್ರೆ ತಿಕ್ಕೋರು ಕೂಡ ಈ ತರ ಮಾತಾಡಕ್ ಸಾಧ್ಯವಿಲ್ಲ. ಏಯ್ ನನ್ನ ನೆನ್ ಗುಲ್ಡು ಅನ್ಕೊಂಡ್ಬಿಟ್ಯಾ? ರಿಟೈರ್ಡ್ ಮಿಲಿಟರಿ ಆಫೀಸರ್ ಮನೆ ಅಂದ್ರೆ ಆಟೋಮ್ಯಾಟಿಕ್ ಅಡಿಗೆ, ಆಟೋಮ್ಯಾಟಿಕ್ ಊಟ, ಆಟೋಮ್ಯಾಟಿಕ್ ಪಚ್ಚಲು, ಆಟೋಮ್ಯಾಟಿಕ್ ಪರಕೆ, ಎಲ್ಲ ಆಟೋಮ್ಯಾಟಿಕ್. ಅಂತ ಮನೇಲಿರೋ ನಿನ್ನ ಮನಸ್ಸು ಆಟೋಮ್ಯಾಟಿಕ್ ಆಗಿಲ್ಲ. ಅದಕ್ಕೂ ಕಾರಣ ಇದೆ. ಅದು ಸಖತ್ ಫಾರಿನ್ ಮೇಡು, ನೀವು ಸಖತ್ ಲೋಕಲ್ ಮೇಡು. ಬೇಗಿಲಿಂದ ಹೊರಟೋಗೋಣ. ಆಗಲೇ ಒಬ್ಬ ಬಕರ ಬಂದು ಮಿಕ್ಕಿ 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 ಅಂತ ನೋಡ್ತಿದ್ದ. ನಾನು ಸುಳ್ಳು ಹೇಳಿ ಅವನ್ನ ಕಳಿಸ್ಬಿಟ್ಟೆ. ಕಮಾಂಡಿಯರ್ ಕೂತು ಹೋಗೋಣ. ಮೆಲ್ಗೆ ಮೆಲ್ಗೆ ಬರ ಜಾಸ್ತಿ ಹಿಂದ್ಗಡೆ. ಅಮ್ಮ ಅಮ್ಮ. ಎಲ್ಲ ಕಂತ್ರಿ ಮೇಡೆ, ಬೆಳಗಾಗೆದ್ದು ನನಗೆ ಬಕ್ರ ಅಂತ ಕೊಟ್ಟೇನಲ್ಲ ಟೈಟಲ್ನ. ಲೇ ಕಿಡ್ನಾಪಿಂಗ್ ಕೇಸು 104ನೇ ಸೆಕ್ಷನ್ನು. ನಿನ್ನ ಮ್ಯಾಗ ದಾವ ಹಾಕಿ ನಾನ್ ನಿನ್ ದಾರಿ ತರ್ಲಿಲ್ಲ, ನನ್ನ ಹೆಸರು ಸೊಕ್ಕ ಗೊತ್ತೋಫೈನೇ ಅಲ್ಲ. ಪಾಪು ಪಾಪಚ್ಚಿ ಏನ್ ಮಾಡ್ತಿದ್ದೀಯ? ಯಾಕ್ರಿ ಹಾಗಾಡ್ಕೊಂತ ಇದ್ದೀರಾ? ಮನೆ ಮುಳುಗೋದವ್ರಂಗೆ. ನಿನ್ನೆ ಚಾಲು ಕುಂತಿದ್ದೆ. ಹಿಂದೆ ಹುಟ್ಟಿದ ಕಿವಿಗಿಂತ ಮುಂದೆ ಹುಟ್ಟಿದ ಗೋಡೆ ಜೋರಂತೆ. ಅಂದಾಗೆ ನಿನ್ನ ಅಡ್ಡಡ್ಡ ನುಂಗ್ಬಿಟ್ಲು ಬಿಡು ನಿನ್ ತಂಗಿ. ಅದೇನ್ ಠಾಕು, ಅದೇನ್ ಠೀಕು, ಅದೇನ್ ಚಕಮಕಿ. ಎಂತ ಫಲಾಪ ಎದುರು ನಿಂತ್ರು ಫೈಸಲಾಗಬೇಕಾದ ಬಿಡು. ಆಗೋಯ್ತಾ? ಹಗಲು ರಾತ್ರಿ ಬಾಯಿನಲ್ಲಿ ಅಕ್ಕಿ ಕಾಳು ಹಾಕೊಂಡು ಯಾವ್ದಾಗಬಾರ್ದು ಅಂತ ಅನ್ಸ್ಕೊಂತಿದ್ನೋ ಅದು ನಡೆದೋಯ್ತಾ? ಏನ್ರಿ ನಿಮ್ಗಿಷ್ಟು ವಯಸ್ಸಾಗಿದೆ, ನೀವಿಂತ ತೆಪ್ಪೇನ್ರಿ ಮಾಡೋದು? ನಾನೇನೆ ತೆಪ್ ಮಾಡ್ದೆ. ನಿನ್ ತಂಗಿ ಕೆಲಸ ಮಾಡ್ತಾ ಇದ್ಲಲ್ಲ ಮನೆ ಮುಂದೆ, ಯಾವನೋ ಕುಳ್ಳ ಸ್ಕೂಟರ್ ನಿಲ್ಲಿಸ್ಕೊಂಡಿದ್ದೆ, ಕುಯ್ ಕುಯ್ ಅಂತ ಶಬ್ದ ಮಾಡ್ದ. ಅವಳು ಮನೆ ಒಳಗಿಂದ ಬಂದಿದ್ದೇನೆ, ಸ್ಕೂಟರ್ ಮೇಲೆ ಕೂತ್ಕೊಂಡ್ಲು. ಇವನ್ ಬುರ್ರ ಅಂತ ಸ್ಕೂಟರ್ ಬಿಟ್ಕೊಂಡದ. ಅವನು ಬಿಟ್ಕೊಂಡು ಅಳ್ತಿದ್ರೆ ನೀವು ನೋಡ್ಕೊಂಡು ಕಳ್ಳೆಪುರಿ ತಿಂತಿದ್ರ, ಹಿಡ್ಕೊಂಡು ಅವ್ನು ಕಾಡ್ಬಾರ್ದು? ಲೇ ಲೇ ಲೇ, ಇದು ಸಾಧಾರಣ ಕೇಸ್ ಅಲ್ವೇ, ಕಿಡ್ನಾಪಿಂಗ್ ಕೇಸು 104ನೇ ಸೆಕ್ಷನ್. ಗಂಡು ಹೆಣ್ಣು ಇಬ್ರು ಮೆಜಾರಿಟಿಗೆ ಬಂದವ್ರೆ. ನನ್ ಖುಷಿ ನನ್ ಇರಾದೆ, ನೀವೇನ್ ಕೇಳಕ್ಕೆ ಅಂತ ನಿನ್ ತಂಗಿ ನನ್ ಮೇಲೆ ತಿರುಗಿ ಬಿದ್ರೆ ನಾನೇನೇ ಮಾಡ್ಲಿ? ಅದಕ್ಕೆ ನಿನ್ ಕಿವಿಗೆ ಹಾಕೋಣ ಅಂತ ಬಂದೆ. ಅದ್ರಾಗ ಇನ್ನೊಂದ್ ಕರಾಮತ್ ಏನ್ ಗೊತ್ತಾ? ಏನು? ನನ್ನ ಬಕ್ರ ಅಂತ ಹೇಳ್ದಲ್ಲ ಕಂತ್ರಿ ಮೇಡು, ಅವನು ನಿನ್ ತಂಗಿನ ಮಿಲಿಟರಿ ಆಫೀಸರ್ ಮಗಳು ಅಂತ ತಿಳ್ಕೊಂಡವೆ. ಅದಕ್ಕೆ ಅವಳು ಇಲ್ಲಿ ಬಂದ ಮೇಲೆ ಸರಿಯಾಗಿ ವಿಚಾರಿಸಿ ಬುದ್ಧಿ ಹೇಳು, ಗೊತ್ತಾ? ಓಕೆ ನಾನು ರಾಬೌದು ಚಂದ್ರಶೇಖರ್ ಸನ್ನು. ಈ ನಮ್ಮ ಮನೆ ಮುಂದೆ ಲಂಗರ್ ಹಾಕೊಂಡು ಯಾರಿಟ್ಟಾಟ ಹೊಡಿತಾ ಇದೀಯಾ? ಯಾರಿಗೂ ಇಲ್ಲ. ಈಗ ಹೋದ್ಲಲ್ಲ ಅವಳು ದಪ್ಪಕ್ಕೆ ಗುಂಡಕ್ಕೆ. ನನ್ ಯಾರು ಗೊತ್ತೋ? ಗೊತ್ತು ಸರ್, ಗೊತ್ತು. ಮೇಜರ್ ಜನರಲ್ ರಿಟೈರ್ MS ರಾವ್, ನೀವೇ ತಾನೆ? ನನ್ ಮನೆ ಮುಂದೆ ಲಂಗರ್ ಹಾಕೊಂಡು ಅಪ್ಪಾಪಲ್ಲಿ ಕೆಲಸ ಕೇಳಿದ್ಯಾ? ನಾನ್ಸನ್. ಈಗಲೇ ಪೊಲೀಸಿಗೆ ಫೋನ್ ಮಾಡಿ ಈಗಲೇ ನಿನ್ ಬೆಲ್ಟ್ ನಟ್ಟಿದ್ದ ನಿನ್ನ ಮೈ ಮೂಲೆ ಮುರಿಸ್ತೀನಿ. ಸರ್, ಮೈ ಡಿಯರ್ ಸರ್, ಇದು ಪ್ಲಾಸ್ಟಿಕ್ ಹಾರ್ಟ್ ಅಲ್ಲ ಸರ್, ಇದು ರಿಯಲ್ ಹಾರ್ಟ್. ಪ್ರೇಮ ಅನ್ನೋ ಪೀಪಾ ಬಿಟ್ಟು ವಿಲಿ ವಿಲಿ ಅಂತ ಒದ್ದಾಡ್ತಾ ಇದೆ. ನೀವು ನಮಗೆ ಎನ್ಕರೇಜ್ ಮಾಡಬೇಕು. ನಮ್ಮಿಬ್ಬರು ಪ್ರೇಮ ನೋಡಿ ಜನ ಇಲ್ಲ. ಏನು ಡ್ಯಾಮ್ ಬಗ್ರು, ನನ್ನ ಮೇಲೇನು ನಿನ್ ಲವ್? ಹೌದು. ನಿಮ್ಮ ಮೇಲಲ್ಲ, ನಿಮ್ಮ ಮಗಳ ಮೇಲೆ. ಲೇಪಾಕಿ ಲೇಪಾಕಿ. ಹೊಡಿರಿ ಸರ್, ಹೊಡಿರಿ ಸರ್, ಚೆಚ್ಚು ಬಿಡಿ ಸರ್. ನಾನು ಮಾತ್ರ ನಿಮ್ಮ ಮಗಳನ್ನ ಬಿಡೋದಿಲ್ಲ. ಹಾಗಾದ್ರೂ ಮಾಡಿ ಮದುವೆ ಮಾಡೇ ಮಾಡ್ಕೊತೀನಿ. ಇದು ಮಾತಾನೆ ಖಂಡಿತವಾದ ಮಾತು. ಇದಕ್ಕೆ ನಿಮ್ಮ ಅಪ್ಪ ಅಮ್ಮ ಒಪ್ಕೋತಾರೇನೋ? ಒಪ್ಕೊಳ್ಳದೆ ಏನ್ ಮಾಡ್ತಾರೆ? ನಾನು ಮೆಜಾರಿಟಿ ಇದ್ದೀನಿ. ಈ ಮಾತಿ ತಪ್ಪ
ಅವ್ರನ್ನ ಬಿಟ್ಟೆ ನಿಮ್ಮನ್ನ ಹಿಡ್ಕೊಂಡೆ. ಒಪ್ಕೊಂಡೆ ನೋಡು. ಈ ಮಾತೇನಾದ್ರು ನೀನ್ ತಪ್ಪು ಅಂತಂದ್ರೆ ನಿನ್ನ ಮಿಷನ್ ಕಣ್ಣಿಂದ ತಪ್ಪು 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 ಕೂಡ ಆಯ್ಸ್ಬಿಡ್ತೀನಿ. ಹೋಗಿ ನಿಮ್ಮ ಅಪ್ಪ ಅಮ್ಮನ ಒಂದು ಮಾತು ಕೇಳ್ಕೊಂಡ್ ಬಾ. ಮಮ್ಮಿ ಲೇ ರಂಗ, ಮಮ್ಮಿ ಎಲ್ಲೋ? ಏನ್ ಎಳೆ ನಿಂಬೇಕಾಯಿ ಎಲ್ಲಿಂದ ಬರ್ತಾ ಇದೆ ಸವಾರಿ? ಹೋಗೋ ಮಮ್ಮಿ. ಮಮ್ಮಿ ಮಮ್ಮಿ ನಿನ್ನೆ ಹುಡುಕ್ತಾ ಇದೆ. ಡಿಟೋ, ನಾನು ನಿನ್ನೆ ಹುಡುಕ್ತಾ ಇದ್ದೆ. ಇವತ್ತು ನಾನು ನಿಮ್ಮ ಅಪ್ಪಾಜಿ ನಿನ್ನ ವಿಷಯದಲ್ಲಿ ಒಂದು ಮುಖ್ಯವಾದ ನಿರ್ಧಾರಕ್ಕೆ ಬಂದಿದ್ದೀನಿ. ಡಿಟೋ ಡಿಟೋ, ನಾನು ನನ್ನ ವಿಷಯದಲ್ಲಿ ಒಂದು ಇಂಪಾರ್ಟೆಂಟ್ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ಸುಮ್ಮನೆ ಕೇಳೋ, ಇದು ಮದುವೆ ವಿಷಯ. ಡಿಟೋ ಡಿಟೋ ಡಿಟೋ, ನಂದು ಮದುವೆ ವಿಷಯನೇ. ನೋಡ್ದ್ಯಾ ಮಮ್ಮಿ ಹ್ಯಾಕ್ ಪಲ್ವಿ ಜಾಯಿನ್ ಆಯ್ತು? ಹುಡುಗಿ ಹೆಸರು ಲಕ್ಷ್ಮಿ ಅಂತ. ಹೆಸರಿನಲ್ಲಿ ಮಾತ್ರ ಅಲ್ಲ, ರೂಪದಲ್ಲೂ ಸಾಕ್ಷಾತ್ ಮಹಾಲಕ್ಷ್ಮಿ ಆಗಿದ್ದಾಳೆ. ನೋ 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 ನೋ, ಅಪಸ್ವರ ಅಪಸ್ತುತಿ. ಮಮ್ಮಿ ಚೇಂಜಿಂಗ್ ಟ್ರ್ಯಾಕ್, ರೈಲ್ ಕಂಪ್ನಿ ತಪ್ಪೋಯ್ತು. ಯಾಕೋ? ಮಮ್ಮಿ ನಾನ್ ನೋಡ್ರೋ ಹೆಣ್ಣೆ ಬೇರೆ, ರೊಮ್ಯಾಂಟಿಕ್ ಹೆಸರು ಲೇ ಪಕ್ಷಿ ಅಂತ. ಪಕ್ಷಿ ಪಕ್ಷಿ ಮಮ್ಮಿ ವರಸಾಮ್ಯ ವಂಡರ್ಫುಲ್. ನಾನು ಕುಳ್ಳ ಅವಳು ಕುಳ್ಳಿ. ನೋಡ್ದೆ, ಲವ್ ಮಾಡ್ದೆ, ಮದುವೆ ಮಾಡ್ಕೋತೀನಿ ಅಂತ ತೀರ್ಮಾನ ಮಾಡೇ ಬಿಟ್ಟೆ. ಫಿಕ್ಸ್ಡ್. ವಿಶು, ಲಕ್ಷ್ಮಿ ನನ್ನ ಮನೆ ಸೊಸೆಯಾಗಿ ಮಾಡ್ಕೊಳ್ತೀನಿ ಅಂತ ನಾನು ನಿಮ್ಮ ಅಪ್ಪಾಜಿ ಅವ್ರ ತಾಯಿ ಸಾಯೋ ಘಳಿಗೆಯಲ್ಲಿ ಮಾತು ಕೊಟ್ಟಿದ್ದೀವಿ ಕಣ. ನೀನ್ ಮಾತು ಕೊಟ್ಟಿರೋದು ಸತ್ತೋದವ್ರಿಗೆ, ನಾನ್ ಮಾತು ಕೊಟ್ಟಿರೋದು ಬದುಕಿರೋರಿಗೆ. ಅದರಲ್ಲೂ ದೊಡ್ಡ ಮನೆ ತಂದ ಹೆಣ್ಣಿಗೆ ನಿನ್ನೆ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಏನು ಎಳೆ ನಿಂಬೇಕಾಯಿ? ಅಮ್ಮ ಅಮ್ಮ ಅಮ್ಮ, ತಲೆಯೆಲ್ಲ ಹರಟೆ ಹೊಡಿತಾ ಇದೀಯಾ? ಇನ್ನು ಸರಿಯಾಗಿ ಮೀಸೆ ಮಾಡ್ತಿಲ್ಲ ನಿನಗೆ. ಚೋಟುದ್ದ ಇದ್ದೀಯಾ? ಯಾರಿಗೂ ಮಾತು ಕೊಟ್ಟು ಬಿಟ್ಟಿದ್ದಾನಂತೆ. ಮಾತು ದೊಡ್ಡವ್ರ ಮಾತು ಎದುರಾಡದೆ ಹೂ ಅನ್ನು. ಇದೆಲ್ಲ ಪರ್ಸನಲ್ ವಿಷಯ ಕಣೋ, ನಿನಗೇನ ಗೊತ್ತು? ಲವ್ 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 ಓ ಓ ಓ ಅಂತ ಒಳ್ಳೆ ಎಳೆ ನಾಯಿ ಮರ ಎರ್ಚ್ಕೊಂಡಂಗ ಹಚ್ಕೋತಾ ಇದ್ದೀಯ. ಅದೇ ನಿಂಗೆ ಗೊತ್ತಿರೋದು. ಎಲ್ಲಿ ಲವ್ ಅನ್ನೋ ಸ್ಪೆಲ್ಲಿಂಗ್ ಹೇಳು. ಏನು ಸೆಲ್ಲಿಂಗು ಸಿಲ್ಲಿಂಗು ಹಿಂಗು ಯಾವ ಹಿಂಗು? ಅಮ್ಮ ಏನು ಗೊತ್ತಿಲ್ಲ ಅವನಿಗೆ. ಹಾಕಮಟ್ಟ ಹಾಕಮಟ್ಟ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ನಾನ್ ಕೇಳಿದ್ಕೇನೆ ಇರ್ತೀಯ? ನೀನೇನತ್ತೆ ನೀನು ಅವನು ಕೂರ್ಸ್ಕೊಂಡು ಕಣಿ ಕೇಳ್ತಾ ಇದೀಯಲ್ಲ. ಚೆನ್ನಾಗಿ ಎರಡು ಬಿಗಿದು ಕಿವಿ ಹಿಡಿದು ಎಳ್ಕೊಂಡು ಹೋಗಿ ಹಸೆ ಮನೆ ಮೇಲೆ ಕೂರಿಸಿ ಅಪ್ಪ ಅಮ್ಮ ಒಪ್ಪದ ಹೆಣ್ಣನ್ ಕುತ್ತಿಗೆ ತಾಲಿ ಕಟ್ಟಬೇಕು ಅಂದ್ರೆ ಬಾ ಮುಚ್ಕೊಂಡು ಕಟ್ತಾನೆ. ಅದು ಬಿಟ್ಟು ಇವನ್ ಯಾವ ಮಹಾ ದೊಡ್ಡ ಮನುಷ್ಯ ಅಂತ ಇವನ್ ಜೊತೆ ಕೂತ್ಕೊಂಡು ನೀನ್ ಚರ್ಚೆ ಮಾಡ್ತಾ ಇದೀಯಾ? ಆಲ್ರೈಟ್, ಹಸೆ ಮನೆ ಮೇಲೂ ಕೂತ್ಕೋತೀನಿ, ತಾಳಿನೂ ಕಟ್ತೀನಿ. ಹಾಗ್ ಬಾ ದಾರಿಗೆ, ಜಾಣ ಮರಿಯಲ್ವ ನೀನು. ಆದ್ರೆ ನಿನ್ ಲಕ್ಷ್ಮಿಗಲ್ಲ, ನನ್ ಲೇಪಾಕ್ಷಿಗೆ. ಲೇಪಾಕ್ಷಿ ಪಕ್ಷಿ ಲೇಪಾಕ್ಷಿ ಪಕ್ಷಿ ಲೇಪಾಕ್ಷಿ. ಹೋಗ್ಲಿ ಬಿಡೆ, ಹೋಗ್ಲಿ ಬಿಡೆ. ಯಾಕೆ ಸುಮ್ಮನೆ ಅವನು ಕೂಗ್ತೀಯ? SSLC 5 ವರ್ಷ ಫೇಲ್ ಆಗಿ ಯಾವಾಗ ಬೀದಿ ನಾಯಿ ಆಗಿ ಅಲಿಯೋಕ್ ಶುರು ಮಾಡ್ನೋ ಆಗ್ಲೇ ಗೊತ್ತಾಗೋಯ್ತು ಅವನ ಯೋಗ್ಯತೆ. ಅಲ್ಲ ಅಂದ್ರೆ ನಾನ್ ಮಾಯಕ್ಕನ್ ಕೊಟ್ಟ ಮಾತು ಏನಾಗ್ಬೇಕು? ನಂಬಿಸಿ ಹೆಣ್ಮಗಳ ಮನೆ ಕರ್ಕೊಂಡ್ ಬಂದ್ವಲ್ಲ, ಅವಳಿಗೆ ನಾನು ಹೇಗೆ ಮುಖ ತೋರಿಸ್ಲಿ? ಓಹೋ ಏನತ್ತೆ ನೀನು? ನಿನ್ ಮಾತುಡ್ಸೋದಕ್ಕೆ ಈ ಮನೆಯಲ್ಲಿ ಅವನೊಬ್ನೇನ ಇರೋನು ಗಂಡ್ಸು? ನಾನು ಗಂಟಲ್ವಾ? ನೀವಿಬ್ರು ನನಗೆ ಅನ್ನ ಕೊಡ್ಲಿಲ್ವಾ, ಬಟ್ಟೆ ಕೊಡ್ಲಿಲ್ವಾ, ನನ್ ಸಾಕ್ಲಿಲ್ವಾ? ನಾನ್ ನಿಮ್ ಸಾಕ್ ಮಗ ಅಲ್ವಾ? ನೀನ್ ಮಾತಿಗೆ ತಪ್ಪದಿಲ್ಲ ಅಂತ ಕೊಡ್ಬೋದಕ್ಕೆ ನಾನ್ ಬಿಟ್ಬಿಡ್ತೀನಾ? ಕಟ್ಸು ಲಗ್ನ, ಓದ್ಸು ವಾಲ್ಗ, ಕೊಡು ಕೈಗೆ ತಾಳಿ, ನಾನ್ ಲಕ್ಷ್ಮಿ ಕುತ್ತಿಗೆ ತಾಳಿ ಕಟ್ಬಿಡ್ತೀನಿ. ಏನ್ ಮಾವ? ಅದು ರೈತೆ ಏನು? ನೀನು ಮದುವೆ ಮಾಡ್ಕೊತೀಯ? ಯಾಕೆ ಮಾಡ್ಕೋಬಾರ್ದು? ಮದುವೆ ಮಾಡ್ಕೊಳಕ್ ಕೊಂಬಿರ್ಬೇಕಾ? ಅಲ್ವೋ, ನಾಳೆ ಸಂಸಾರ ಹೇಗ್ ನಿಭಾಯಿಸ್ತೀಯ? ಸಂಪಾದನೆ ಇಲ್ವಲ್ಲೋ? ಓಹೋ, ಬಾಕಿಯವರೆಲ್ಲ ಏನ್ ಮಹಾ ಕಡ್ದು ರಾಶಿ ರಾಶಿ ಹಾಕ್ಬಿಟ್ಟಿದಾರೋ. ಇದುವರೆಗೂ ಮಾವನೇ ಎಲ್ರ ಕ್ಷೇಮನು ಹ್ಯಾಗ್ ನೋಡ್ಕೊಂಡು ಹೋಗ್ತಾ ಇದ್ರು, ಮುಂದಕ್ಕೆ ಅವರೇ ನೋಡ್ಕೋತಾರೆ. ಅವ್ರಿಗೇನ್ ಇದೊಂದು ದೊಡ್ಡ ಭಾರನಾ? ಏನ್ ಮಾವ? ಅದು ರೈತೆ. ವಿಶ್ವನಾಥನ್ ತಾನೇ ಏನ್ ಸಂಪಾದನೆ ಇದೆ ಪಾರ್ವತಿ? ಅದೇ ಮತ್ತೆ ಕೇಳಿ ಮಾವ, ಸರಿಯಾಗಿ ಕೇಳಿ. ನೀವು ಹಾಗೆ ಅಂತೀರಾ? ಅನ್ನೋದೇನು, ಕಂಡೋರ್ ಮನೆ ಹೆಣ್ ತಂದು ಬೀದಿ ರೋಗೋ ಬಸವನು ಕೊಡದೆ ರಂಗನಂತ ಯೋಗಿನ ಕೊಟ್ಟು ಅವನಿಗೂ ಮದುವೆ ಮಾಡಿ ಅವನು ಸಂಸಾರವನ್ನ ಮಾಡಿದ್ರೆ ಇಹಕ್ಕೂ ಉಂಟು ಪರಕ್ಕೂ ಉಂಟು. ಆದ್ರೆ ಒಂದ್ ವಿಷಯ ಮಾವೋ, ಈಗ್ಲೇ ಹೇಳ್ಬಿಡ್ತಿದ್ದೀನಿ, ಇದುವರೆಗೂ ನನ್ನ ನಿಮ್ ಹೊಟ್ಟೆಲಿ ಇಟ್ಕೊಂಡು ಹೇಗ್ ಕಾಪಾಡಿದ್ರೋ ಹಾಗೆ ಅವಳನ್ನೂ ಕಾಪಾಡ್ಬೇಕಾದ್ ನಿಮ್ ತಲೆ ಮೇಲೆ ಬಿದ್ದ ಭಾರ. ಹೇಳ್ಬಿಟ್ಟಿದ್ದೀನಿ. ಅಪ್ಪಯ್ಯ, ಏನಿದು ದಿನಗಟ್ಲೆ ಹಿಂಗ್ ಸುಮ್ಕೆ ಕೂತಿದ್ರೆ ಖರ್ಚಿಗೆ ದಾರಿ ಹೆಂಗೆ ಅಂತೀನಿ. ನಂದೇನಿದೆ ಮಹಾ ಖರ್ಚು. ಬೆಳಗ್ಗೆ ಹೊತ್ತೊಂದು ಬೆಡ್ ಕಾಫಿ, ಸ್ನಾನ ಮಾಡಿದ್ಮೇಲೆ ಹಾಫ್ ಪ್ಲೇಟ್ ಬಿರಿಯಾನಿ, ಮಧ್ಯಾಹ್ನದ ಊಟಕ್ಕೊಂದು ಮಿಲ್ಟ್ರಿ, ರಾತ್ರಿ ಊಟಕ್ಕೊಂದು ಸಿವಿಲ್. ಇನ್ ರಾತ್ರಿ ಊಟ ಆದ್ಮೇಲೆ ಏನಿದೆ? ಒಂದ್ ಲೋಟ ಬಾದಾಮಿ ಹಾಲು, 2 ಬಾಳೆಹಣ್ಣು, 1 ಆಪಲ್ ಅಷ್ಟೇ. ಅಪ್ಪಯ್ಯ, ನೀನೇನ್ ನಿಮ್ಮ ಅಪ್ಪನ ಮನೆ ಆಗಿದ್ಯಾ ನಮ್ಮ ಮನೆ ಆಗಿದ್ಯಾ ಜ್ಞಾಪಕ ಆಯ್ತಾ?
ಬಿರಿಯಾನಿ ಅಂತೆ ಬಾದಾಮಿ ಹಾಲಂತೆ ಆ ಹೈವಾನನ ಮಗನೇ ಮತ್ತು ಹೊಟ್ಟೆ ತುಂಬಿಸ್ಕೊಳ್ಳೋ ದಾರಿ ನೋಡು ಅಂತಂದ್ರೆ ಹೌದಾ? ಇಷ್ಟು ದಿವಸ ನೀವೇನ್ ಮಾಡ್ತಾ ಇದ್ರಿ? ನಾವಿದ್ರೆ ಊಟ ಮಾಡ್ತಿದ್ವಿ. ಇಲ್ದಿದ್ರೆ ಮಣ್ಣು ತಿಂತಿತ್ತು. ಪರವಾಗಿಲ್ವೇ? ಆದರ್ಶ ಪ್ರಾಣಿಗಳು 1971 ಎನಿಮಲ್ಸ್. ನೋಡು, ನನ್ನ ಇವಳು ಯೋಚನೆ ಬಿಟ್ಬಿಡು. ನನ್ನ ಹತ್ರ ಹೇಗಿದ್ರು ಸ್ಕೂಟರ್ ಇದೆ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಸಿನಿಮಾ ಇಲ್ಲೆಲ್ಲ ಹೋಗ್ತೀನಿ. 1 ಸೀಟ್ 1 ರೂಪಾಯಿ, 1 ಸೀಟ್ 1 ರೂಪಾಯಿ, 1 ಸೀಟ್ 1 ರೂಪಾಯಿ ಅಂತೀನಿ. ಒಬ್ರು ಬಂದೇ ಬರ್ತಾರೆ. ದಿನಕ್ಕೆ 2-3 ರೂಪಾಯಿ ಸಂಪಾದನೆ ಮಾಡೇ ಮಾಡ್ತೀನಿ. ಏನಂತೀಯ? ಆಯ್ತು, ಅದೇನ್ ಮಾಡ್ತೀಯೋ ಮಾಡ್ಕೊಂಡು ಇಲ್ಲೇ ಬಿದ್ದಿರು. ಏನ ಈಗ ಅಂದ್ಬಿಟ್ಟಿಗಲ್ಲ? ನೋ 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 ನೋ, ನಾನು ಬಂಗಲೆಯಲ್ಲಿ ಬೆಳೆದ ಬಹುದ್ದು. ನನಗೂ ಈ ಗುಡ್ಸಲ್ಗೂ ಸರಿ ಹೋಗಲ್ಲ. ಪಕ್ಕದ ಮಠದಲ್ಲಿ ಟು ಲೇಟ್ ಅಂತ ಬೋರ್ಡ್ ಹಾಕಿದೆ, ನಾನು ಅಲ್ಲಿಗೆ ಹೋಗಿರ್ತೀನಿ. ಅದಕ್ಕೆ ನಾನು ಕಸಾಪ್ ಮಾಡಿ ನಿನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಈಗ ಗೊತ್ತಾಯ್ತು. ನನ್ನ ಸಂಪಾದನೆಯಲ್ಲಿ ನೀವಿಬ್ರು ಮಜಾ ಮಾಡ್ಬೇಕು ಅಂತ ನೋಡ್ತಿದ್ದೀರಾ? ಓಸಿ ಒಳಗೆ ಕಾಲ ಕಳಿಬೇಕು ಅಂತ ನೋಡ್ತಾ ಇದ್ದೀರಾ? ಮಿಸ್ಟರ್, ನೀವು ತೋಪ್ಗ ಆಗೋಲ್ ತೋಪಯ್ಯ ಇರ್ಬೋದು. ನಾವು 3 ಮುಖಾಲಡಿ ವಾಮನ ಅವತಾರ, 3 ಅಡಿಲಿ 3 ಲೋಕನ ಗೋರ ಅಂತ ನುಂಗ್ಬಿಟ್ಟಿದ್ದೀನಿ. ಕಮಾಂಡ್ ಡಿಯರ್, ವಿಲ್ ಗೋ. ಅಕ್ಕನೂ ಇಲ್ಲ ಪುಕ್ಕನೂ ಇಲ್ಲ, ನಡಿ ನಡಿ ನಡಿ. ರಂಗ, ನನ್ನ ಆಸೆ ಏನ್ ಗೊತ್ತೇನು? ಬೇಕಾದಷ್ಟು ಹಣ ಸಂಪಾದನೆ ಮಾಡ್ಬಿಟ್ಟು ನಿಮ್ಮೆಲ್ರ ಜೊತೆಲೂ ಹಾಯಾಗಿದ್ ಬಿಡ್ಬೇಕು ತಗೊಳ್ಳೋ. ಈಗ ನಿನ್ಗೇನಪ್ಪ ಕಮ್ಮಿ ಆಗಿರೋದು? ಸುಮ್ಮನೆ ಇಲ್ಲದ್ದೆಲ್ಲ ಮನಸ್ಸು ಹಚ್ಕೊಂಡು ತಲೆ ಕೆಡ್ಸ್ಕೊತಾ ಇದ್ದೀಯ. ಹೊತ್ತಿಗೆ ಸರಿಯಾಗಿ ಊಟ ಇಲ್ಲ, ನಿದ್ರೆ ಇಲ್ಲ, ಹಗಲು ಅನ್ನೋ ಹಾಗಿಲ್ಲ, ರಾತ್ರಿ ಅನ್ನೋ ಹಾಗಿಲ್ಲ. ಊಟಕ್ಕೆ ಬದಲಾಗಿ ಗುಳಿಗೆ ನುಂಗೋದು, ನಿದ್ರೆ ಮಾಡೋದಕ್ಕೂ ಗುಳಿಗೆ ನುಂಗೋದು. ಸದಾಕಾಲ ನಮಗೋಸ್ಕರ ಶ್ರಮ ಪಡ್ತಾ ಇರೋದು. ಯಾವ ದೇವ್ರಿಗಪ್ಪ ಪ್ರೀತಿ ಇದು? ರಂಗ ರಂಗ, ಎಂಥ ಮಾತನಾಡ್ತೀಯೋ ನೀ. ದಡ್ಡನಾದ್ರೂ ಬಹಳ ಮೇಧಾವಿ ಕಣೋ. ಹೌದೌದು, ನೀವೊಬ್ರೇ ಮೆಚ್ಕೋಬೇಕು ಇವನ್ನ. ಅಲ್ಲಿ ಲಕ್ಷ್ಮಿ ಕಾದು ಕಾದು ಕಣ್ಗುಡ್ಡೆಗಳೆಲ್ಲ ಕೆಂಪಗ್ ಮಾಡ್ಕೊಂಡಿದ್ದಾಳೆ. ಮೊದಲು ಇಲ್ಲಿಂದ ಕಳ್ಸಿದ್ರೆ. ಯಾಕೆ ಅಂದಾಗೆ ನಮ್ಮ ಅತ್ತೆ ಬಿಟ್ಟೆ ಮದುವೆ ದಿನದ ರಾತ್ರಿ ನಿಂಗೇನೋ ಕೆಲಸ ಇಲ್ಲಿ? ನನ್ಗೇನಿದೆ ಕೆಲಸ ಅಲ್ಲಿ? ಅಯ್ಯೋ, ಲಕ್ಷ್ಮಿ ಇವನ್ ಕಟ್ಕೊಂಡು ಇನ್ನು ಎಷ್ಟು ಆಸ್ತೆ ಪಡ್ಬೇಕಾಗುತ್ತೆ ಏನೋ. ಏನೋ ನಿನ್ನ ಹತ್ರ ಗುಟ್ಟಾಗಿ ಮಾತಾಡ್ಬೇಕಂತೆ. ಹೋಗೋ. ಗುಟ್ಟು? ನನ್ನ ಹತ್ರ ಯಾವ ಸೀಮೆ ಗುಟ್ಟು? ಓಹೋ, ಇನ್ನು ಮೈ ಮೇಲೆ ಹಸಿ ಅರಿಶಿನ ಆರೋದಕ್ಕೆ ದಾರಿ ಇಲ್ಲ, ಆಗ್ಲೇ ಶುರು ಮಾಡ್ಬಿಟ್ಲ ಹೆಂಗಸರ್ ಚಾಳಿನ ನಸನಸ ಗುಸುಗುಸ ಅಂತ. ಅತ್ತೆ, ಅದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಅಂತ ನೀನೇ ಅವಳಿಗೆ ಹೇಳ್ಬಿಡು. ಹೇಳೋ ಮೇಲೆ ಅಂತ ಎಲ್ರೂ ನನ್ನ ಅತ್ತೆ ಹಾಗೆ ದೇವತೆಗಳು ಇರ್ತಾರೆ ಅಂತ ತಿಳ್ಕೊಂಡ್ಬಿಟ್ಯಾ? ಬಾವಾ, ಯಾವಾಗಲೂ ಕೆಟ್ಟ ಚಾಳಿನ ಪ್ರಾರಂಭದಲ್ಲೇ ಅಡಗಿಸಿ ಬಿಡಬೇಕು. ಏನು ಮಹಾ ಅನುಭವಿಸ್ತಾ ಇವನು. ಅತ್ತೆ, ಅವಳಿಗೆ ಹೇಳು, ವಿಷಯ ಏನಿದ್ರು ನಾಳೆ ಎಲ್ರೆದ್ರಿಗೂ ಘಂಟಾಘೋಷವಾಗಿ ಹೇಳ್ಬೇಕಂತೆ. ಇವಾಗ ಹೊತ್ತಾಗಿ ಹೋಗಿದೆ, ಬಾಯಿ ಮುಚ್ಕೊಂಡು ಮಲ್ಕೋಬೇಕಂತೆ ಅಂತ ಕಟ್ಟಿ ಮುರಿದು ಕೈ ಕೊಟ್ಟಾಗ ಹೇಳ್ಬಿಡು. ಹೇಗೆ? ಪೆದ್ದು ಸಹವಾಸ್ವೆ. ಹೇಳು. ಹೋಗ ಹೋಗ. ಈಗ ಗೊತ್ತಾಯ್ತು ವಿಷಯ. ನೀವಿಬ್ರು ಏನೋ ಗುಟ್ಟ ಮಾತಾಡ್ಕೋಬೇಕು ಅಂತ ಕಾಣಿಸುತ್ತೆ. ಅದಕ್ಕೆ ನಾನು ಹೊರಗೆ ಕಳಿಸ್ತಾ ಇದ್ದೀರಿ. ಮಾತಾಡ್ತೀನಿ. ಎದ್ದೇಳ ಮೇಲೆ, ಎದ್ದೇಳ ಮೇಲೆ. ನೀನ್ ಎದ್ದೇಳ, ನಾನು ಹೇಳ್ತೀನಿ. ಸುಮ್ಮನೆ ಮಾತಾಡ್ತೀಯ ಅಲ್ಲಿ. ನಾನು ಯಾಕೋ ನಿನ್ ಜೊತೆ ಬರ್ಲಿ? ನೋಡೇನೆ ಅವನ್ ಶರ್ಟ ಎಲ್ ಬಚ್ಚಿಟ್ಟಿದ್ದ. ನೀವಿನ್ನೂ ಮಲ್ಕೊಳ್ಳೇ ಇಲ್ವಾ? ಯಾವ ಹೊಸು? ಓಹೋ, ಗೋವಿನ ಕಥೆನಾ? ನಾನು ಅರ್ಥಕ್ಕೆ ನಿಲ್ಲಿಸ್ಬಿಟ್ಟೆ ಅಲ್ಲ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಎಲ್ಲಿ ನಿಲ್ಲಿಸ್ತೆ? ಇದು, ಓಹೋ, ಗೋವು ಕರುವನ್ನು ಬಿಟ್ಟು ಬಂದು ಅಲ್ಲ. ಗೋವು ಕರುವನ್ನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಬಳಿಯೇ ನಿಂತು ತವಕದಲ್ಲಿ ಹೀಗೆಂದಿತು. ಖಂಡವಿದಿಕೋ, ಮಾಂಸವಿದಿಕೋ, ಗುಂಡಿಗೆಯ ಬಿಸಿ ರಕ್ತವಿದಿಕೋ, ಚಂಡ ವ್ಯಾಘ್ರನೆ ನೀನು ಎಂದು ಉಂಡು ಸಂತಸದಿಂದಿರು. ಪಾಪ ಹೋಗು ಅಂದ್ರೆ ಇಲ್ಲಿ ಬಂದ ಅಂತ ಕೂತಿದ್ಯಾ? ಹೇಳ. ಗೋವಿನ ಕಥೆ ಹೇಳ್ತಾ ಇದ್ದೆ. ಪಾಪ ಗೋವು ಹುಲಿ ಹತ್ರ ನಿಂತ್ಕೊಂಡು ನನ್ ಕಂಡ ತಗೋ, ನನ್ ಮಾಂಸ ತಿನ್ನು, ನನ್ ರಕ್ತ ಕುಡಿಯ, ಅದೇನ್ ತ್ಯಾಗ ಬುದ್ಧಿ ಆ ಗೋವಿಂದು ಅಂತ ನನಗೆ. ಹೌದು, ನಾನು ಎಲ್ಲೂ ಹೋಗು ಅಂತ ಇದ್ದೇನೆ. ಅದ್ಯಾತಕ್ಕೆ ನಾನು ಇವಾಗ ರೂಮ್ಗೆ ಹೋಗ್ಬೇಕು ಅಂತ ನಿಂದಲ್ಲ ಪಂಚಾಯತ್. ಹೊರಗಡೆ ಹೋಗು, ಒಳಗಡೆ ಹೋಗು. ಇಲ್ಲಿ ಏನಿದೆ ಕೆಲಸ ಇಲ್ಲ ನನಗೆ, ಬುದ್ಧಿ ಇಲ್ಲ ನಿಮ್ಗೆಲ್ಲ. ಅತ್ತೆ ಅತ್ತೆ, ತೆಗಿಯತ್ತೆ ಬಾಗ್ಲು.
ನಾನು ಕಳ್ತನ ಮಾಡಿದ್ದೆ ಒಳಗಡೆ ಕೂಡಿ ಬೀಗ ಹಾಕೋದಕ್ಕೆ ನಿಂದು ಒಳ್ಳೆ ಅವಸ್ಥೆಯಲ್ಲಿ ಲಕ್ಷ್ಮಿ, ಯಾಕೋ ಮಾತಾಡೋಕೆ ಆಗ್ತಾ ಇಲ್ಲ, ಗಂಟ್ಲು ಒಣಕೊಂಡು ಹೋಗ್ತಾ ಇದೆ. ನಿನ್ನ ಅಲಂಕಾರ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಈ ಕಡೆ ತಿರುಗು. ಯಾಕೆ ಕಣ್ಣಲ್ಲಿರು? ಓಹೋ, ನನ್ನ ಮೇಲೆ ಕೋಪನ? ಅಯ್ಯೋ ಪಾಪ, ನಮ್ಮ ಅತ್ತೆ ಮಗ ವಿಶ್ವನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೆ, ಈ ಹೊರಟ್ರಂಗನ್ ಮದುವೆ ಮಾಡ್ಕೊಂಡ್ಬಿಟ್ಟೆ. ಏನ್ ಮಾಡೋದು ಲಕ್ಷ್ಮಿ, ಒಂದೊಂದ್ಸಲ ನಾವ್ ಅನ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು ಅಲ್ಲ. ನೀನು ಮಲ್ಕೊಂಡಿದ್ರೆ ಮಾಡು, ನಾನು ಹೋಗಿ ಆ ಹುಡುಗರಿಗೆ ಗೋವಿನ ಕಥೆ ಅರ್ಧದಲ್ಲೇ ನಿಲ್ಸ್ಬಿಟ್ಟಿದೆ, ಪೂರ ಹೇಳ್ಬಿಡ್ತೀನಿ. ಬರ್ಲಾ? ಎಲ್ಲಿ ನೋಡ್ಲಿ? ಹಾಗೆಲ್ಲ ಹೇಳ್ಬೇಡಿ, ನನ್ ಬಾಳಿಗೆ ಬೆಳಕು ನೀಡಿದ ದೇವ್ರು ನೀವು. ನೋಡು ಲಕ್ಷ್ಮಿ, ನನ್ನ ನೀನ್ ದೇವ್ರು ದಿಂಡ್ರು ಅನ್ಬೇಡ, ನಾನು ಗಂಡ ಅಷ್ಟೇ. ನಮ್ಮಿಬ್ಬರಿಗೂ ದೇವ್ರು ಯಾರು ಗೊತ್ತಾ? ಯಾರು? ನಮ್ಮ ಮಾವ, ನಮ್ಮತ್ತೆ. ಅವ್ರ ಮನಸ್ಸಿಗೆ ಮಾತ್ರ ನೋವಾಗೋ ಹಾಗೆ ನೀನ್ ನಡ್ಕೋಕೂಡ್ದು. ಹಾಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನು ಮಹಾ ಕೋಪಿಷ್ಟ, ಗೊತ್ತೋ? ಮತ್ತೆ ಮತ್ತೆ ಹೇಳು, ಅದೇನ್ ಹೇಳ್ಬೇಕು ಅಂತಿದ್ಯೋ ಮುಚ್ಚು ಮರೆ ಇಲ್ದೆ ಹೇಳ್ಬಿಡು. ಹಾಗಿದ್ರೇನೆ ನನಗೆ ತುಂಬಾ ಸಂತೋಷ. ಹಾಗೆ ಆಗ್ಲಿ, ನೀವು ಹಾಕಿದ ಗೆರೆ ನಾನೆಂದೂ ದಾಟೋಲ್ಲ. ಹಾ, ಬೇಷ್ ಬೇಷ್. ನಿನ್ ಮಾತು ಕೇಳ್ತಾ ಇದ್ರೆ ಒಳ್ಳೆ ಸಂಗೀತ ಕೇಳ್ದ ಹಾಗಿರುತ್ತೆ. ಹಾಗೆ ಮಾತಾಡ್ತಾನೆ ಇರು. ನಾನ್ ಮಾತಾಡ್ಲಾ? ಇಲ್ಲ, ನಾನೇ ಮಾತಾಡ್ಲಾ? ಅದು ಸರಿನೇ. ಕೂತ್ಕೋ. ಏನ್ ಮಾತಾಡ್ಲಿ? ಲಕ್ಷ್ಮಿ, ಒಂದಿನ ಯಾಕೆ ನಿಂತ್ಕೊಂಡೇ ಇದೀಯಾ? ಕುತ್ಕೋ. ಒಂದಿನ ಯಾಕೆ ಮಂಚ ಅಲ್ಲಾಡ್ತಾ ಇದೆಯಲ್ಲ? ಒಂದ್ ದಿವಸ ಏನಾಯ್ತು ಗೊತ್ತಾ? ನಾನು ನಮ್ಮ ಮಾವ ಇಬ್ರು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಬ್ರಲ್ಲ, ಒಬ್ರೇ ಡ್ರೈವ್ ಮಾಡ್ತಾ ಇದ್ದವ್ರು. ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಪುಟ್ಟ ಅಂಗಡಿ ಮರಿ ಇತ್ತು. ಅಂಗಡಿ ಮರಿ ಅದೇನು ಅಂಗಡಿ ಮರಿ ಹೇಗಿರುತ್ತೆ? ಅಂಗಡಿ ಇತ್ತು. ಅಂಗಡಿ ಇರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅಂಗಡಿ ನಮ್ ಕಾರ್ ಮೇಲೆ ನುಗ್ಗ್ಬಿಡ್ತು. ಅದ್ಯಾ ಕಾರ್ ಮೇಲೆ? ನಾನು ಅಂಗಡಿಯಲ್ಲಿ ಅದ್ರ ಕಾರ್ ಮೇಲೆ ನುಗ್ಗುತ್ತಾ? ತಮಾಷೆ. ಲಕ್ಷ್ಮಿ, ನೀನ್ ಮುಟ್ಟಿದ್ರೆ ನನ್ನ ಮೈಯೆಲ್ಲ ಒಂಥರ ಜುಮ್ಮನ್ನುತ್ತೆ. ನಿನ್ನ ಕೆನ್ನೆ ಗುಲಾಬಿ ಹೂವಿನ ಹಾಗೆ ಮೃದುವಾಗಿದೆ. ನಿನ್ನ ಕೈಗಳು ಎಳೆ ಬಾಳೆ ದಿಂಡಿನ ಹಾಗೆ ನುಣ್ಣಗಿದೆ. ಲಕ್ಷ್ಮಿ, ನೀನ್ ನೋಡ್ತಾ ನನಗೇನಾಗ್ತಿದೆ ಗೊತ್ತಾ? ಏನಾಗ್ತಿದೆ? ಆಗ್ತಿದೆ. ಹೇಳಿ, ಪರವಾಗಿಲ್ಲ. ಲಾಡಿಲೆ ಮತ್ತೆ ಕಾಫಿ ರೆಡಿ, ತಗೊಳ್ಳಿಮ್ಮ. ಇಷ್ಟೊತ್ತಾಯ್ತಾ ನಿನ್ ಕಾಫಿ? ತಗೊಳ್ಳಿ. ನಿಮ್ಗೆ ದೊಡ್ಡ ಕಂಚಿನ ಪಾತ್ರೆ ತುಂಬಾ ತುಂಬಿಟ್ಟಿದ್ದೀನಿ. ಇದೇ ಸಾಕಾಗುತ್ತೆ ನಿಮಗೆ. ಇದು ಲಕ್ಷ್ಮೀನವ್ರು ತಗೊಂಡು ಹೋಗ್ತಾ ಇದ್ದೀನಿ. ಲಕ್ಷ್ಮೀನವ್ರು ಕೇಳಿದ್ರೇನೆ? ನೀನೇನೋ ಕಲೆಕ್ಟರ್ ಮಗಳು, ನೀನೇನೋ ಬ್ಯಾರಿಸ್ಟರ್ ಮಗಳು. ನಿಮ್ಮಿಬ್ರು ಸರ್ಸಮಕ್ಕೂ ಆ ಬಿಸ್ನಾತಿಗಳು ನಡೀತಾ ಇದೆಯಲ್ಲ, ಕೂತ್ಕಡಲ್ಲ ಮರ್ಯಾದೆ. ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ನೋಡ್ತಾ ಇರಿ. ಬೆಳೆಯಕ್ ಮುಂಚೆನೆ ಬಾಲ ಕತ್ತರಿಸಿದ್ರೆ ಸರಿ. ಅದೆಲ್ಲ ನಮ್ಮ ಅತ್ತಿಗೆ ನೋಡ್ಕೊಳ್ತಾರೆ, ಏನು ಭಯವಿಲ್ಲ. ಬೇಗ ಜೋಡ್ಸ್ಕೊಮ್ಮ, ಅವರೆಲ್ಲಾದ್ರೂ ಬಂದ್ಬಿಟ್ಟಾರು. ಏನ್ ಅಕ್ಕ ಅವರು ಬಹಳ ದೊಡ್ಡ ಏರ್ಪೋರ್ಟ್ನಲ್ಲಿರೋ ಆಗಿದೆಯಲ್ಲ. ಇವತ್ತು ನಮ್ಮನೆಗೆ ಹೆಣ್ಣು ನೋಡಕ್ ಬರ್ತಾರಲ್ಲ, ಅವ್ರು ಇರೋದಕ್ಕೆ ಪ್ರತ್ಯೇಕವಾದ ಕೋಣೆ ಬೇಡ? ನಮ್ಮ ಮರ್ಯಾದೆಗಾದ್ರೂ 4 ದಿವಸ ಇದ್ದು ಹೋಗಿ ಅಂತ ಹೇಳೋದ್ ಬೇಡವೆ?
ಪಾಪ ಲಕ್ಷ್ಮಿಗೆ ತೊಂದ್ರೆ ಆಯ್ತು. ಈ ಕೋಣೆಲೆ ಗಾಳಿ ಬೆಳಕು ಚೆನ್ನಾಗಿತ್ತು. ಪರವಾಗಿಲ್ಲ, ನನಗಿಲ್ಲಾದ್ರೂ ಸರಿ ಅಲ್ವೇ. ನಮ್ ಪಾಪ ಹತ್ರ 1000 ಇರುತ್ತೆ, ಅದಕ್ಕೇನಮ್ಮ ಮಾಡಕ್ಕಾಗತ್ತೆ? ನನ್ನಮ್ಮ ನಡಿ 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 ನಡಿ. ಎಲ್ಲೋ ತೆದ್ದು ಹೇಳಿದ್ದೆಲ್ಲ ನಿಜ ಅಂತ ತಿಳ್ಕೊಂಡ್ಬಿಟ್ಟು ಕಮಕ್ ಕಿಮಕ್ ಅಂತ ಹೊರಟಾಯ್ತು. ಏನ್ ನೀನು ಸ್ವಲ್ಪ ಸದರ ಕೊಟ್ರೆ ಸೀಮೆನೆ ಆಳೋದಕ್ಕೆ ಬಂದ್ಬಿಟ್ಟಿದೆಯಲ್ಲ. ನಿನ್ ಸಂಸಾರ ಎಲ್ಲ ಇಲ್ಲಿಗೆ ರವಾನಿಸ್ಬಿಟ್ಟಿದೆಯಲ್ಲ, ಏನ್ ಸಮಾಚಾರ? ಇನ್ಮೇಲೆ ನಾನು ಇಲ್ಲೇ ಇರ್ಬೇಕಂತೆ ರಾಜಮ್ಮಕ್ಕ ಹೇಳಿದ್ರು. ಯಾಕಂತೆ? ಓ, ಏನು ಹೊಳಿತು ನನಗೆ. ಯಾಕೆ ಹೇಳು ನೋಡೋಣ. ಏನು ದೊಡ್ಡವ್ರ ಮನ್ಸು ನನಗೇನ್ ಗೊತ್ತಾಗುತ್ತೆ? ಅಲ್ಲಿ ಇರೋದು ನೋಡು ಅವ್ರ ದೊಡ್ಡತನ. ಈಗ ತಾನೇ ಹೊಸದಾಗಿ ಮದುವೆಯಾದ ಎಳಪುಗಳು 10 ಜನಗಳ ಮಧ್ಯೆ ಎಲ್ಲಿ ನಾಚ್ಕೋತಾರೋ ಏನೋ. ಕಣ್ಣು ಮರೆಯಲಿದ್ರೆ ಗಂಡ ಹೆಂಡ್ರು ಒಳ್ಳೆ ರಾಜ ರಾಣಿ ಹಾಗೆ ಬೇಕಾದಾಗ ಚಕ್ಕಂದ ಆಡ್ಕೊಂಡು ನಗುತ್ತಾ ನಲಿತಾ ಇರಬಹುದು ಅಂತ ಲೆಕ್ಕ ಹಾಕಿ ಹೀಗೆ ಮಾಡಿದ್ದಾರೆ. ಅರ್ಥ ಆಯ್ತಾ? ನೀನೊಂದು ಮಡ್ಡಿ ಸಾಂಬ್ರಾಣಿ. ಈ ಮನೆ ವ್ಯವಹಾರ ಎಲ್ಲ ಈಗಲೇ ನಿನ್ಗೆ ಅರ್ಥ ಆಗೋದಿಲ್ಲ. ಹಾಗೂ ಹಾಲ್ನಂತಹ ಸಂಸಾರಕ್ಕೆ ಬಂದು ಸೇರಿದ್ದೀಯೇ, ಜೇನ್ ಹಾಗೆ ಧರಿಸ್ಕೊಂಡಿದ್ರು. ಏನ ಗೊತ್ತಾಯ್ತಾ? ಏನಲ್ಲ ಕೋಲೆ ಬಸ್ಸನ ತಲೆ ಆಡಿಸ್ತಾ ಇದ್ದೆ. ಸ್ವಲ್ಪ ಈ ಕಡೆ ತಿರುಗು. ಇಲ್ಲೇ ನಾಚಿಕೆನಾ? ಎಲ್ಲಿ ಸ್ವಲ್ಪ ಧೈರ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನನಗೆ ನಾಚಿಕೆ ಆಗ್ತಾ ಇದೆ, ನನಗೆ ನಾಚಿಕೆ. ಎಲ್ಲಿಗೆ ಹೋಗ್ಬೇಕು ತಾವು? ಬಸವನ ಗುಡಿಗೆ. ಬಸವನ ಗುಡಿಗೆ? ತಾವು? ಮಾರ್ಕೆಟ್ಗೆ. ಯು ಕಾಲೇಜ್ St. Philomena College. Quick drop. Only 1 seat, 1 rupee. Oh. Thank you, thank you. ಮೆನ್ಷನ್ ನಾಟ್. ಮೇಡಮ್, ಇನ್ಮೇಲೆ ಬಸ್ಸಿನ ಸಾವಾಸ ಬಿಟ್ಬಿಡಿ. ದಿನ ನಾ ಬಂದು ನಿಮ್ಗೆ ಡ್ರಾಪ್ ಕೊಡ್ತೀನಿ. ಎಲ್ಲಿಗೆ ಅಂದ್ರೆ ಅಲ್ಲಿಗೆ, ಯಾವಾಗ ಅಂದ್ರೆ ಅವಾಗ, ಹಾಗೆ ಅಂದ್ರೆ ಹಾಗೆ. ಆಲ್ ರೈಟ್, ದ ಸೇಮ್ ಬಸ್ ಸ್ಟಾಪ್. ಬಸ್ ಸ್ಟಾಪ್ ಹತ್ರ ಬಾಂದ್ ಹೇಳ್ಬಿಟ್ಟು ಮಿಸ್ ಮಾಡ್ಬಿಟ್ಟು ನೀವು ಹೊಟ್ಟೋದ್ರೆ. ನೋ ನೋ, ದ ಸೇಮ್ ಟೈಮ್ ಟುಮಾರೋ. ಓಕೆ ಓಕೆ ಓಕೆ. ಅಪ್ಪ, ಒಂದು ಹುಡುಗಿಗೆ ಡ್ರಾಪ್ ಕೊಟ್ಟಿದ್ದಕ್ಕೆ 1 ರೂಪಾಯಿ ಸಂಪಾದನೆ. ಎಲ್ಲ ನಾ ಬಲ್ಲೆ ನೆಂಬುವೆಯಲ್ಲ, ಅವಗುಣ ಬಿಡಲಿಲ್ಲ. ಸಲ್ಲದ ಮಾತನ್ನು ಆಡುವೆಯಲ್ಲ, ಬೆಲ್ಲದ ಹೋಳಿಗೆ ಮಾಡುವರೆಯ. ಏನ್ ಬಲು ಚೋರವಾಗಿ ಹಾಡ್ತಾ ಇದ್ದೆ ಹಾಡು. ಏನಿಲ್ಲಪ್ಪ, ಹಣ್ಣಿನ ಬೆಲೆ ಹಾಗೆ. 10 ಪೈಸೆ ತಗೋ. ಯಾವ ಊರ ಪಾಳೆಗಾರನಪ್ಪ ನೀನು? ಯಾಕಪ್ಪ? ಇಲ್ಲ ಗೈರತ್ನ ಕೈ ಹಾಕಿದೆಯಲ್ಲ ಬಾಳೆಗೊನೆಗೆ, ಅದಕ್ಕೆ. ಅವನ್ಯಾವ ಗೈರತ್ತಿಂದ ಕೈ ಹಾಕಿದ್ನು? ನಾನು ಅದೇ ಗೈರತ್ತಿಂದ ಕೈ ಹಾಕ್ತೆ. ಅವ್ನು ನನ್ನ ಸ್ನೇಹಿತ, ಅದಕ್ಕೆ ಕೈ ಹಾಕಿದ. ನಾನೇ ನಿನ್ ಶತ್ರುನಾ? 10 ಪೈಸೆ ತಾನೇ ನಿನ್ ಹಣ್ಣಿನ ಬೆಲೆ. ತಗೋ. 25 ರೂಪಾಯಿ. ಏನಪ್ಪ ಅಂತೆ? 25 ರೂಪಾಯಿ ಅಂದೆ. ಯಾಕೆ 25 ರೂಪಾಯಿ ಮಾಡಿರ್ಬೇಕು? ನನ್ನ ಕೇಳಿದೆ ಕೈ ಹಾಕಿದೆಯಲ್ಲ ಬಾಳೆಗೊನೆಗೆ, ಅದಕ್ಕೆ ತಂಟ. ಅಯ್ಯೋ, ನಿನ್ ಮನೆ ಎಕ್ಕುಟ್ಟು ಹೋಗ. ಏನಂತ? ಏ, ಯಾಕಲೆ ಶರ್ಟ್ ಗಿಟ್ ಇಟ್ಕೋತಾ ಇದೀಯಾ? ಎಕ್ಕದ ಅಂದ್ರೆ ಅಂಗಡಿ ನೀನ್ ಇಬ್ರು ಕಿತ್ಕೊಂಡು ಹೋಗ್ತಿರ್ಬೇಕು, ಗೊತ್ತಾ? ಎಲ್ಲಿ ಎಕ್ಕಲು ಅಣ್ಣ? ಅಲ್ಲ ಮದಿಲ್ಲ. ಏನು ಇದು ಗಲಾಟೆ? ಓ ಗೋಪಾಲ, ಮರ್ಯಾದ ಸಮಯಕ್ಕೆ ಬಂದೆ. ಒಪ್ಪ ನೀನೆ ನ್ಯಾಯನ? ಏನು? ಬಾಳೆ ಹಣ್ಣಿನ ಬೆಲೆ 10 ಪೈಸಾ. ಏನೋ ಕೇಳ್ದೆ ಮುಡ್ಕೊಂಡ್ಬಿಟ್ಟೆ ಅದನ್ನ. 25 ರೂಪಾಯಿ ದಂಡ ಕೊಡಂತ ಹೇಳ್ತಾನಲ್ಲ ಈ ದೊಡ್ಡ ಮನುಷ್ಯ. 25? ಹೌದೇನಯ್ಯ? ನಮ್ಮ ಅಂಗಡಿಯಲ್ಲಿ ಕೇಳಿದೆ ಮಾಲ್ ಮುಟ್ಟಿದ್ರೆ ನಾನು ಹೇಳಿದ ಹಣ ಮರಗಲೇಬೇಕು. ಅದು ನಮ್ಮ ಅಂಗಡಿ ರೂಲ್ಸ್. ಕರೆಕ್ಟ್ ರೂಲ್. ಒಂದು ಮ್ಯಾಗ ಇಂಗ್ಲಿಷ್ ರೂಲೇ. ಅದೇನ್ ಬಾಳೆಹಣ್ಣಿನ ಬೆಲೆ ಕೊಟ್ಬಿಡು. ಏನಂತೆ? ಕೊಟ್ಬಿಡ. ಯಾವ ಬಾಳೆಹಣ್ಣಿನ ಬೆಲೆನಾ? 25 ರೂಪಾಯಿ ಕೇಳ್ತಾನಲ್ಲ, ಕೊಟ್ಬಿಡ್ಬೇಕಪ್ಪ.
ಏನಪ್ಪ ಈ ಬಯ್ಯ ನಿನ್ನಂಗಡಿ ಬಾಳೆಹಣ್ಣು ತಿನ್ನ ಹೌದು ಕಣಪ್ಪ, ಚಿತ್ತ ಕೂಡ ತಿಂತ ಇದೆ, ಆಡು ಮಾಡ್ಕೋ. ಕರೆಕ್ಟು ರೂಲು ಅಂದ್ಮ್ಯಾಗ ಇಂಗ್ಲಿಷ್ನೂ ರೂಲೇ. ಎಷ್ಟು ದುಡ್ಡು ಅಂದೆ? 25 ರೂಪಾಯಿ. 25 ರೂಪಾಯಿ. ತಗ ಕೂತ ಯಪ್ಪ. ಯಾರದ್ದು? ನಂದು. ಎಲ್ಲಿಂದ ತಂದೆ? ಕುಣಿಗಾಲಿನ ತಂದೆ. ಇನ್ನು ಬನ್ನೂರಿಂದ ತಂದಿದ್ರೆ ಇನ್ನೆಷ್ಟು ಎಗರಲಾಡ್ತಿದ್ಯೋ. ಆದ್ರೂ ತಿಂದು ಕೊಬ್ಬಿ ಒಳ್ಳೆ ಆನೆ ಮರಿ ಇದ್ದಂಗಿದೆ. ಈಗ ನಾವ್ 25 ರೂಪಾಯಿ ಕೊಟ್ಟು ತಿಂದ ಬಾಳೆಹಣ್ಣಿನ ತೊಗಲ್ನ ನಿನ್ನ ಆಡು ತಿಂದು ಬಿಡ್ತಲ್ಲ. ಅದು ಕಲ್ಲು ತಿಂದ್ರು ಆಳಿಸ್ಬಿಡ್ತಕ್ಕಂದ್ರೆ. ಅಲ್ಲಿ ನಿನ್ನ ಆಡಲ್ವಾ? ಈಗ ನಮ್ಗೆ 25 ರೂಪಾಯಿ ಕೊಟ್ಟು ತಿಂದು ಬಾಳೆಹಣ್ಣಿನ ತೊಗಲೇಬೇಕು ಅಂದ್ರೆ ಆ ತೊಗಲೆ ಅನ್ರಿ, ಒಂದು ಮಂಗ್ರಿ ಬೇಕಾ ತಂದು ಕೊಡ್ತೇನೆ ನಿಮ್ಗೆ. ನಮ್ಗ ಆ ತೊಗಲೇಬೇಕು. ಏನಂದ್ರೆ? ಆ ತೊಗಲೇಬೇಕು ಅಂದೆ. ನೋಡು, ರೂಲು ಅಂದ್ಮ್ಯಾಗ ಇಂಗ್ಲಿಷ್ ರೂಲು, ಆ ತೊಗಲೇಬೇಕು. ಕೊಡಕ್ ಆಗೋಲ್ಲ ಅಂದೆ. ಮರ್ಯಾದೆಯಾಗ 50 ರೂಪಾಯಿ ಮಾಡುದು. ಕೊಡ್ತಿದ್ರೆ ಮರ್ಯಾದೆಯಾಗ 50 ರೂಪಾಯಿ ಮಾಡುದು ಅಂದೆ. ಕೊಡಲ್ಲ ಅಂದ್ರೆ? ಕೊಡಕ್ ಆಗಲ್ಲ ಅಂದ್ರೆ ಇಬ್ರು ಸೇರ್ಕೊಂಡು ನಿನ್ ಮೈ ತಗೊಂಡ್ ಕುಲಿತಿ. ಕರೆಕ್ಟ್ ಕರೆಕ್ಟ್. ಮಡಗಲ್ಲಿ ಮಡಗ್ಬಿಟ್ಟು ಮಾತಾಡು. ಏನ್ ಮಾಡ್ಬೇಕು? ಅಡಗಾಲಿ ಇಲ್ಲ. ಏ ರೂಲು ಅಂಬೋದು ಈ ಸೋಪ್ಕಾಗೋದು ಸೋಪ ಹಿಂಗು ಗೊತ್ತಾಯ್ತು. ಮರ್ಯಾದೆಯಾಗಿ 50 ರೂಪಾಯಿ ಮಡಗಿಲ್ಲಿ. ಇಲ್ಲ ಇಲ್ಲ ಅಂತಂದ್ರೆ ಸುಮ್ಕಿರಾಕಿಲ್ಲ ಮಡಗಲೇ. ಯಾಕೆ 25? ಲೋ ಅಣ್ಣ, ರೂಲು ಅಂದ್ಮ್ಯಾಗ ಎಲ್ರಿಗೂ ಇಂಗ್ಲಿಷ್ ರೂಲೇ ಗೊತ್ತಾಯ್ತಲ್ಲೋ. ರೂಲ್ ದೊಣ್ಣೆ ಕೊಡು. ಇನ್ನು 25 25 ಕೊಡು. ಕೊಡೋಲೇ. ಕೊಡು. ತಗ ನಿಂಗೆ 25. ಸೋಮಣ್ಣ, ಹಾಲು ಕುಡಿದ ಮಕ್ಕಳು ಬದುಕೋದೇ ಕಷ್ಟ, ಇನ್ನು ವಿಷ ಕುಡಿದ ಬದುಕ್ತವ್ಯ. ನಮ್ಗೆ ಯಾಕೆ ಅನ್ಯಾಯ ದುಡ್ಡು? ತಗೋಪ್ಪ, ತಗೊಳಯ್ಯ. ಎಷ್ಟು ಬಾಳೆಹಣ್ಣಿನ ದುಡ್ಡು? 10 ಪೈಸಾ. 10 ಪೈಸಾ ಅಷ್ಟೇನಾ? ಇನ್ನೇನಾದ್ರೂ ಜಾಸ್ತಿ ಕೊಡ್ಬೇಕಾ? ತಗೋ. ಇಂತ ಅನ್ಯಾಯ ಮಾಡಿದ್ದೀನಿ. ಇನ್ನೊಂದ್ ಸಾರಿ ನಾ ಏನಾರ ಕಂಡೆ ಅಂತಂದ್ರೆ ನಿನ್ ಮೈ ಮುಳೆ ನೆಗ್ಗಿಟ್ಬಿಡ್ತೀನಿ, ಗೊತ್ತಾಯ್ತಾ? ಆಗಬಾ ದಾರಿಗೆ ಲಾಭ. ಏನ ರಂಗಣ್ಣ, ನಿನ್ ನೋಡಿ ಎಷ್ಟು ದಿವಸ ಆಯ್ತು? ಏನ್ ಕತೆ? ಇದೇನ್ ಇಷ್ಟು ದೂರ ಬಂದ್ಬಿಟ್ಟೆ? ಅದೊಂದು ದೊಡ್ಡ ಕಥೆ ತೋಪಣ್ಣ. ಗೊತ್ತಾಗ್ತಾ ಮಾತಾಡಮ್ಮ ಬಾ. ಬಂದೇ ಇರ್ರಿ. ಕವಳಾನಿಲ್ಲ ಗಿವಳೇನಿಲ್ಲ, ಹೋಗ. ಹೊಟ್ಟೆಶ್ವಾಗುತ್ತಾ? ಎಲ್ಲಿಂದ ತರೋದು? ನಿನ್ ಮರ್ಯಾದೆ ಹೋಗಲ್ಲ. ಏನೋ ಮನೆ ಯಜಮಾನಂಗ್ ಬಾಗಲ್ ತಟ್ಟಿ ತಿರ್ಪೆ ಕೇಳ್ತೀಯ? ತಿರ್ಪೋಗಿ ಹೋಗ. ಏಯ್, ಒಂದ್ಸಲ ಹೇಳಿದ್ರೆ ನಿನ್ ಕಿವಿ ಕೇಳ್ಸೋದಿಲ್ವೇನೋ? ಇನ್ನೊಂದ್ಸಲ ಬಾಗಲ್ ತಟ್ಟಿದ್ರೆ ಹುಷಾರ್. ಕೆಲಸ ಇಲ್ಲ, ಕಾರ್ಯ ಇಲ್ಲ, ದರಿದ್ರದವ್ರಿಗೆ ಬತ್ತಾರ ಆಗಂಗಿಲ್ಲ, ಎಮ್ಮೆ ಅಂತ ಬರ್ತವೆ. ಇದೇ ನಮ್ಮ ಅರಮನೆ. ಯಾಕೆ ಈಗ ನೋಡ್ತಾ ನಿಂತ್ಬಿಟ್ಟೆ? ಬಾ ಬಾತಮ್ಮ ಬಾ. ಕಾಲ ಹಿಂಗೆ ಅಂತ ಹೇಳಕ್ ಆಯ್ತಿಲ್ಲ. ಯಾರ್ಯಾರ ಟೈಮ್ಗೆ ಯಾರ್ಯಾರಿಗೆ ಏನ್ ಬರ್ತದೋ ಯಾರು ಕಂಡವ್ರಪ್ಪ? ಎಲ್ಲ ಅವನ ದಿನ. ಅಯ್ಯಯ್ಯೋ, ನೀವಾ? ಅಯ್ಯಯ್ಯೋ, ಆ ತಿರುಪೆವನ ಅಷ್ಟೊತ್ತಿಂದ ಬಂದು ಬಾಗಿಲು ತಟ್ಟಿ ಸತಾಯಿಸ್ತಿದ್ದ, ಅವನೇ ಅನ್ಕೊಂಡ್ಬಿಟ್ಟು. ನೋಡ್ದ, ನಾನೀಗ ಹೇಳಿಲ್ಲ ಅದೇ ಇದು. ಅಲ್ವೇ, ನಾನೊಬ್ನೇ ಬಂದಾಗ ನಿನ್ಗೇನು ಮರ್ಯಾದೆ ಮಾಡಿದ್ರು ತಡ್ಕೋತಿದ್ದೆ, ಸರಸ ಅಂತ ತಿಳ್ಕೊತಿದ್ದೆ. ಇನ್ನೊಬ್ಬರ ಜೊತೆ ಕರ್ಕೊಂಡ್ ಬಂದಾಗ ಹಿಂಗೆಲ್ಲಾ ಮಾಡಿ ನನ್ನ ಬಾಳ್ ನನ್ನ ಪಾಠ ಮಾಡ್ತಾ ಇದೆಯಲ್ಲೇ. ಆಯ್ತು ಬಿಡು, ಆಯ್ತು ಬಿಡು. ನಾನು ಅಲ್ಲಿ ಕಸರತ್ ಮಾಡಿ ಗರಂ ಗರಂ ಆಗಿ ಬಂದಿದ್ದೆ, ಮೈ ತಣ್ಣಗ್ ಮಾಡ್ತಿದ್ದೆ. ಅಣ್ಣ, ಇದೇ ನಮ್ಮ ಮನೆ, ಇದೇ ನಮ್ಮ ಅರಮನೆ, ಇದೇ ನಮ್ಮ ಆನಂದ ಭವನ, ಇದೇ ನಮ್ಮ ಲಲಿತ್ ಮಾಲ್. ನಾವಿಬ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತದೆ. ಮತ್ತೆ ಬೀದಿ ಗುರ್ತಾಯ್ತೋ ಇಲ್ಲೋ? ಬಿರಿನ್ ಛತ್ರಕ್ಕೆ ಹೋಗಿ ನಿನ್ ಗಂಟು ಮೂಟೆ ಏನೈತೆ ಅದನ್ನ ತಕೊಂಡು ನಿನ್ನ ಆಂಡ್ರನ್ನು ಕರ್ಕೊಂಡು ಬಿರಿನ್ ಬಂದ್ಬಿಡು, ಹೋಗು. ಅಲ್ಲೇ ಅಲ್ಲ ರೀ, ಇರೋದು ಒಂದು ಕೋಣೆ, ಕಂಡವ್ರನ್ನ ಕರ್ಕೊಂಡ್ ಬಂದು ಅಡ್ಜಸ್ಟ್ ಮಾಡೋದಂದ್ರೆ ಹೆಂಗ್ರಿ ಮಾಡೋದು? ಲೇ ಮನುಷ್ಯರು ಒಂದ್ ಮ್ಯಾಗ ಒಬ್ರಿಗೊಬ್ರಿಗೆ ಒತ್ತಾಸೆ ಬೇಡದೇನೆ. ಅಷ್ಟಿದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಇಷ್ಟಿದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಎಲ್ಲ ಮನಸ್ಸಿನ ಮ್ಯಾಗ ಐತೆ ಕಣೆ. ಅಲ್ಲ, ಆ ವಯ್ಯನ್ನ ಎಲ್ಲೂ ನೋಡ್ದಂಗೈತಲ್ಲ?
ನೋಡೋದೇನು ಅವ್ರ ಮನಗೂ ಹೋಗಿತ್ತು. ಯಾವಾಗ? ಅದೇ ಆ ಪಾಕಪಕ್ಷಿ ಜೊತೆಗೆ ರಾವ್ ಬಹದ್ದೂರ್ ಮನೆಗೆ. ಹಾ, ಹಾ, ಅದೆಲ್ಲ ದೊಡ್ಡ ಕತೆ, ನಾನು ನಿಧಾನವಾಗಿ ಹೇಳ್ತೀನಿ ನೋಡಿ. ಏನು ಇದು? ಏನಮ್ಮ, ಈಗ ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಲೈಟ್ ಉರಿಸ್ತಾ ಇದ್ರೆ ಕರೆಂಟ್ ಖರ್ಚು ಏನಾಗತ್ತೆ ನಿಮಗೆ ಗೊತ್ತೇ? ಲೈಟ್ ಬಿಲ್ಲು ದಿನೇ ದಿನೇ ಏರ್ತಾನೇ ಇರುತ್ತೆ. ಅದಕ್ಕೇನ್ ಮಾಡು ಅಂತೀರಿ? ಒಂದ್ ನಾಟಕ, ಒಂದ್ ಸಿನಿಮಾ, ಒಂದ್ ಪಾರ್ಟಿ ಏನಾದ್ರೂ ಇದೆಯಾ ನಮ್ಮ ಮುಖಕ್ಕೆ? ಹೊರಗಡೆ ಕರ್ಕೊಂಡು ಹೋಗಿ ಅಂದ್ರೆ ಹಣ ಖರ್ಚು ಅಂತೀರಿ. ಮನೆಯಲ್ಲಾದ್ರೂ ಸಂತೋಷವಾಗಿರೋಣ ಅಂದ್ರೆ ಅದನ್ನೇ ನೋಡಿ ಸಹಿಸಲ್ಲ ಅಂತೀರಿ. ನಮ್ ಕರ್ಮ ಈ ಮನೆ ಸೊಸೆರಾಗಿ ಬಂದಿತ್ತು. ಅಮ್ಮ, ಈಗ ನಾನೇನು ಹೇಳಿದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ರ? ಮನೆ ಪರಿಸ್ಥಿತಿ ಹದಗೆಟ್ಟೋಗಿದೆ, ಖರ್ಚು ಹೆಚ್ಚಾದಾಗ ನೋಡ್ಕೊಳ್ಳಿ ಹಿಂದೆ ಅಷ್ಟೇ. ಕ್ಷಮಿಸಿಮ್ಮ, ಕ್ಷಮಿಸಿ. ಖರ್ಚಂತೆ ಖರ್ಚು. ಇವರು ಈ ವಯಸ್ಸಲ್ಲಿ ತಿನ್ಗಟ್ಲೆ ಸಿಗರೆಟ್ ಮೇಲೆ ಸಿಗರೆಟ್ ಸೇದಿ ಸೇದಿ ಹೊಗೆ ಬಿಡ್ತಾರೆ, ಅದಕ್ ಬೆಲೆ ಇಲ್ಲ. ನಮ್ಮ ವಿಷಯದ ತಲೆ ಹಾಕಕ್ ಬರ್ತಾರೆ. ಒಂದು ಟಿನ್ನು 10 ರೂಪಾಯಿ. ಎಲ್ಲ ಹೇಳೋರೆ. ಏನೇ ವಿಮ್ಲಾ, ಎಷ್ಟು ಧೈರ್ಯವಾಗಿ ಹೇಳ್ಬಿಟ್ಟಿಯಲ್ಲೇ. ಮತ್ತಿನ್ನೇನು, ಯಾವ್ದಕ್ಕೂ ಮಿತಿ ಇರ್ಬೇಕು. ಬರ್ತಾ ಬರ್ತಾ ಅತಿ ಆಗೋಯ್ತು. ವಿಮ್ಲಾ ಹೇಳೋದು ಅಕ್ಷರ ಸಹ ನಿಜ. ಮಾವರೆಲ್ಲ ಕೇಳಿಸ್ಕೊಂಡ್ರಲ್ಲ, ಏನು ತಿಳ್ಕೊಳ್ಳಲ್ವಾ? ತಿಳ್ಕೊಂಡ್ರೇನು ಕುಕ್ಕೆ ತೆಗೆದು ಬಿಡ್ತಾರೇನೋ? ಚೆನ್ನಾಗಿ ಹೇಳ್ದೆ ಕಣೆ ವಿಮ್ಲಾ. ಖರ್ಚಂತೆ ಖರ್ಚು. ಇವರು ಈ ವಯಸ್ಸಲ್ಲಿ ತಿನ್ಗಟ್ಲೆ ಸಿಗರೆಟ್ ಮೇಲೆ ಸಿಗರೆಟ್ ಸೇದಿ ಸೇದಿ ಹೊಗೆ ಬಿಡ್ತಾರೆ. ಒಂದು ಟಿನ್ನು 10 ರೂಪಾಯಿ. ಎಲ್ಲ ಹೇಳೋರೆ. ಕೆಲಸ ಖಾಲಿ ಇಲ್ಲ ಅನ್ನೋದು ಗೊತ್ತಿದ್ವಿ, ಇವ್ರನ್ನಲ್ಲೇ ಯಾಕೆ ಹೇಳಿರಿ ಸರ್? ಕೆಲಸ ಕೊಡ್ತೀನಿ ಅಂತ ಹೇಳಿ ನಾವು ಸಂಪಾದನೆ ಮಾಡ್ಬೇಕಣೋ. ನಮ್ಗಿದೆ ಒಳ್ಳೆ ಟೈಮ್, ತಿಳಿತಾ? ಸರಿ, ಇನ್ನೊಬ್ಬರನ್ನ ಕಳ್ಸೋ. ಸರಿ, ಎಲ್ಲಿ ಮಾಮ ಕೊಡು. ಸರಿ, ಪ್ರಿಯಾಂಕಲ್ ಅಡ್ರೆಸ್ ಕೊಟ್ಟು. ಕೆಲಸ ಆಯ್ತು ಅಂತ ತಿಳ್ಕೊ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗು, ಗುಡ್ ಮಾರ್ನಿಂಗು. ಕುತ್ಕೊ ಮಗ. ನೀವು ನಾವು ಈ ವರ್ಕ್ಸ್ ವಿಷಯ ಮಾತಾಡ್ಕೊಂಡು ಹೋಗೋವ ಅಂತ ಬಂದಿದ್ದೀವಿ. ನಮ್ಮ ಫ್ಯಾಕ್ಟ್ರಿಲಿ ತಂದೆ ತಾರಲಿಲ್ಲ ಸರ್. ನಮ್ಗೆ ಗೊತ್ತು ರೀ, ಗೊತ್ತು. ದಿನಕ್ಕೆ 8 ಗಂಟೆ ಕೆಲಸ, 4 ತಿಂಗಳು ಬೋನಸ್ ಅಂತ ನಮಗೆ ಗೊತ್ತು. ಅದಕ್ಕೆ ನಾವಿಬ್ರು ನಿಮ್ ಫ್ಯಾಕ್ಟ್ರಿ ಕೆಲಸ ಕೇಳವ ಅಂತ ಬಂದಿದ್ವಿ. ಈಗ ಕೆಲಸ ಕೇಳಕ್ ಬರೋದು? ಮಾಮೂಲಿ ಮಾತಿಗೆ ಅವಕಾಶ ಇಲ್ಲ. ಹಾಗಾದ್ರೆ ಅದೇ ಸಮಥಿಂಗ್. ಸಮಥಿಂಗು ಏನ್ ತೋಪಣ್ಣ ಅದು? ಅದು ಇಂಗ್ಲಿಷ್ ನಾಗಿ ಸಮಥಿಂಗ್ ಅಂದ್ರೆ ಕನ್ನಡದಾಗ ಲಂಚ ಅಂತ. ನೀವು ಸುಮ್ಕಿರಪ್ಪ, ನಿಮ್ಗೆ ಗೊತ್ತಾಗಕ್ಕಿಲ್ಲ. ಈಗಾಳಿ ನೀವ್ ಹೇಳ್ದಂಗ್ ನಾವೇನೋ ಒಳಗ್ ತಳ್ತಾ ಇದೀವಿ, ನೀವು ನಮ್ಮಿಬ್ರನ್ನ ಒಳಗ್ ತಳ್ಬೇಕು. ತೋಪಣ್ಣ, ತೋಪಣ್ಣ, ಇದೆಲ್ಲ ಅನ್ಯಾಯ. ಇದೆಲ್ಲ ನನಗೆ ಹಿಡಿಸೋದಿಲ್ಲ. ಮರ್ಯಾದೆ ಅಲ್ಲ ಇದು. ಇದು ಯಾವ ಆಫೀಸ ಸಂದೇನ? ಕೆಲಸ ಇಲ್ಲ ಅಂತ ಗಲಾಟೆ ಮಾತಾಡ್ತಾರೆ ಸರ್ ಇವರು. ಏನಂತೆ ನೀನು? ಯಾರ ಗಲಾಟೆ ಮಾಡ್ತಾ ಇರೋದು? ಸುಡ್ ಬಗಲ್ತಾ ಇದ್ದೀಯ. ಅದೇನೋ ಕೆಲಸ ಕೊಡಿಸ್ತೀವಿ ಅಂತ ಸಮಥಿಂಗ್ ಇಸ್ಕೊಳ್ಳಿಲ್ಲ ನೀನು. ಯಾಕ್ರೆ ತಿಂದು ಮನೆಗೆ 2 ಬಗಿತಾ ಇದ್ದೀರಾ? ಏನೇ ಅದು? ಏನಿಲ್ಲ ಸರ್, ಇಂಗ್ಲಿಷ್ ನಲ್ಲಿ ಇವರು ಅದೇನೋ ಸಮಥಿಂಗ್ ಬೇಕು ಅಂದ್ರು. ಸೋಪಣ್ಣ ಕನ್ನಡದಲ್ಲಿ ಅದನ್ನ ಲಂಚ ಅಂದ. ಅದನ್ನ ಇವ್ರು ಈಸ್ಕೊಂಡ್ರು. ಅಷ್ಟ್ರಲ್ಲಿ ನೀವು ಬಂದ್ರಿ. ಇಲ್ಲಿ ನೋಡಿ, ಒಬ್ರಲ್ಲ ಇಬ್ರಲ್ಲ ಎಷ್ಟೋ ಜನ ಕೊಟ್ಟಿದ್ದಾರೆ. ಈ ಲಂಚ ತಿಂದು ತಿಂದು ಅವನು ಹೇಗಿದೆ ನೋಡಿ, ಹೆಣ ಇದ್ದ ಹಾಗೆ. ಏನ್ರಿ, ನಿಮ್ಮ ಮೇಲೆ ಬಹಳ ದಿವಸದಿಂದ ದೂರು ಬರ್ತಿತ್ತು, ಅದು ಇವತ್ತು ನಿಜವಾಗಿದೆ. ನೀವ್ಯಾರು? ಅಯ್ಯೋ, ಇವನೊಬ್ಬ ಕಲಿಯುಗದ ಹರಿಶ್ಚಂದ್ರ. ಇರೋದನ್ನ ಯಾವಾಗಲೂ ಇದ್ಕಿದ್ದಂಗೆ ಸರಿಯಾಗಿ ಹೇಳ್ಬಿಡ್ತಾನೆ. ಒಂದೊಂದ್ಸಲ ನಮ್ಗೆ ಕುತ್ತಿಗೆ ಬರ್ತದೆ ನೋಡಿ. ಸುಲಭದಾಗ ಆಗೋ ಕೆಲಸ ಹಾಳು ಮಾಡ್ಬಿಟ್ಟ. ಸತ್ಯ ಹೇಳುವವರಿಗೆ ಯಾವಾಗಲೂ ಗೌರವ ಸಿಗ್ತದೆ. ನೀವು ನನ್ನನ್ನು ಬಂದು ಆಫೀಸ್ನಲ್ಲಿ ನೋಡಿ, ಕೆಲಸ ಹೊಡಿಸ್ತೇನೆ. ನೀನು ಬಾಯ, ನೀನು ಡಿಸ್ಮಿಸ್ ಮಾಡ್ತೇನೆ. ಬರ ಆಫೀಸ್ಗೆ. ಹಲೋ, ಯಾವ
ನೀನ್ ಕೇಳ್ತಿರೋದು? ಸ್ಕೂಟರ್ ಬಾಯ್ ಯಾಕೆ ಅವರು? ಮೊನ್ನೆಯಿಂದ ಕಾಯ್ತಾ ಇದ್ದೀನಿ. ಅರ್ಜೆಂಟ್ ಇತ್ತು. ಯಾವ್ದಕ್ಕೆ ಅರ್ಜೆಂಟು? ನಿನಗ್ಯಾಕೆ ಅದಲ್ಲ? ಕೇಳಿದಷ್ಟು ಉತ್ತರ ಹೇಳೆ. ನೀನ್ ಈ ಮನೆಗ್ ಮಹಾರಾಣಿ ಏನೋ? ನೀನ್ ಈ ಮನೆಗ್ ಯುವರಾಣಿ ಏನೋ? ಬಾಮ್ಮ ಕೂತ್ಕೋ. ಗಂಡು ಬಿಡಿ ಹೊರಗೆ ಆಚೆ. ಹಲ್ಲುಬಿಟ್ಟೇನು ಹುಷಾರ್. ಏನೇ ನನ್ನ ಮನೆಗ್ ಬಂದು ನನ್ನ ಹಲ್ಲು ಬಿಟ್ಟು ಸೂಪನೆ ಕೇಳ್ತೀಯ? ಏನೇ ಬಿಡೆ ಬಿಡೆ ನಿಮ್ಮನ್ನ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರೆ ತಲೆಯೆಲ್ಲ ಮಾತಾಡ್ತಾಳೆ. ಈ ಕೆಲಸದವ್ರಿಗೆ ಇಷ್ಟು ಸಂಬಳನೇ ಕೊಡ? ನಾಲ್ಕಿಗಿಂತ ಸಿಪ್ಪೆ ಬಿಟ್ಟಾಗ್ಬಿಡ್ತೀನಿ. ಬನ್ನಿ, ಅವಳು ನೋಡಿ ಕೆಲಸದವ್ರು ಅಂತಿದ್ದಾಳೆ. ನಾನು ಯಾರು ಅಂತ ಹೇಳ್ರಿ. ಮೇರಿ ಐ ಆಮ್ ವೆರಿ ಸಾರಿ. ಶಿ ಇಸ್ ಮೈ ವೈಫ್. ಹೆಂಡತಿ. ಹಾಯ್ ಹೇಳಿ. ವಾಟ್? ಯೋರ್ ವೈಫ್? ನನ್ನ ಮ್ಯಾರಿ? ಎಸ್. ಐ ಆಮ್ ಸೋ ಸಾರಿ. ನೋಡಮ್ಮ, ಇವ್ರು ನನಗೆ ದಿನಾ ಸ್ಕೂಟರ್ನ ಡ್ರಾಪ್ ಕೊಡ್ತಾ ಇದ್ರು. ಇವತ್ತು ಬರ್ಲಿಲ್ಲ, ಅದಕ್ಕೋಸ್ಕರ ಹುಡಿಕೊಂಡು ಬಂದೆ. ಇವ್ರಿಗೆ ಮದುವೆ ಆಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಐ ಆಮ್ ಸೋ ಸಾರಿ. ಐ ಆಮ್ ಗೋಯಿಂಗ್. ನಿಮ್ ಡ್ರಾಪ್ ಬೇಡ, ನಿಮ್ ಸ್ಕೂಟರ್ ಬೇಡ. ಸಾರಿ. ಲೇಪು ಹೋಯ್ತಲ್ಲೇ ಡ್ರಾಪು. ಸಂಪಾದನೆ ಮಾಡ್ತೀನಿ ಅಂತ ಹೋಗಿ ಅವ್ರಿಗೆ ಯಾಕೆ ಕೊಡ್ತಿದ್ರಿ ಡ್ರಾಪು? ಲೇಪು ಹೊಟ್ಟೆ ಪಾಡ್ಗೋಸ್ಕರ ದಿನ ಅವಳು ಡ್ರಾಪ್ ಕೊಡ್ತಾ ಇದ್ರು. 1 ರೂಪಾಯಿ ಕೊಡ್ತಾ ಇದ್ಲು. ಈಗ ಅವಳು ಹೊಟ್ಟೋದ್ಲಲ್ಲಿ. ಈಗ ಏನೇ ಮಾಡೋದು? ಹೊಟ್ಟೆ ಪಾಡು. ಇಂಥ ಸಂಪಾದನೆ ನಮ್ಗೇನು ಬೇಡ. ಬೇಡವಾ? ಹಾಗಾದ್ರೆ ನನಗೆ ಸಂಸಾರ ಬೇಡ. ನೀನು ಬೇಡ. ನೀನು ಹೆಂಡತಿ ಅಲ್ಲ, ನಾನು ಗಂಡ ಅಲ್ಲ. ನಾನು ಸನ್ಯಾಸ ಹೊರಟೋಗ್ತೀನಿ. ಶಂಭೋ ಚಕ್ರ ಚಕ ಚನ್ನ ಸನ್ಯಾಸಿ ಆಗ್ತೀನಿ ಅಂತ ಎದುರಿಸ್ತೀರಾ? ಹೋಗಿ ನಮ್ ಭಾವನ್ಗೆ ಹೇಳಿ ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ರೆ ನನ್ನ ಹೆಸರು ಲೇಪಾಕ್ಷಿಣಿ ಅಲ್ಲ. ಅಳ್ಬೇಡ, ಸುಮ್ಕಿರು. ನಾವೆಲ್ಲ ಇಲ್ವಾ? ಅವನಷ್ಟು ಸಲೀಸಾಗಿ ಬಿಟ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೇನು? ಅಕ್ಕ ಅಳ್ಬೇಡಮ್ಮ. ಏನ್ರಿ ಇದು? ಆಕಾಶ ಕಳ್ಕೊಂಡು ತಲೆ ಮೇಲೆ ಬಿದ್ದವ್ರಂಗೆ ಸೋತ್ಸೋರಕಾಯಿ ಮಕ ಹಾಕೊಂಡು ಕುಂತಿದ್ದೀರಾ? ಭಾವ ಏನವ್ವ? ನಿಮ್ ಸಡ್ಕ ಸನ್ಯಾಸ ತಗಂತಾನಂತೆ. ಯಾಕಂತೆ? ಅಪ್ಪನ್ ಕಳ್ಕೊಂಡ್ ಸಂಕಟದಲ್ಲಿ ಬಾಳೆ ಬೇಡ ಅಂತ ಬೇಸರಿಕೆ ಆಗೈತಂತೆ. ಕೇಳಿದ್ಯಾ ತಮ್ಮಯ್ಯ? ಇಷ್ಟೊಂದು ಸಮಾಚಾರವಾ? ಸನ್ಯಾಸಿ ಆಗ್ತೀನಿ ಅಂತ ಬೆದರಿಸ್ತವನಂತೆ ಆ ಮಗಿನ. ಆಗ್ತಾನೆ. ಅಕ್ಕ ನೋಡು, ಬತ್ತಾವನೆ ನೋಡು. ಹೊಸಿ ವಿಚಾರಿಸ್ಕೋ. ಎಲ್ಲ ಅಪ್ಪಯ್ಯ ಸನ್ಯಾಸ ಆಗೋಗ್ತೀನಿ ಅಂತ ಯಾಕ ಹಿಂದಕ್ ಬಂದೆ? ಇನ್ನೇನು ಮತ್ತೆ? ಹೇಗಿದ್ರು ಸನ್ಯಾಸಿ ಆಗೋಗ್ತೀನಿ ಅಂತ ಒಂದು ಸಾರಿ, ಕೊನೆಯ ಸಾರಿ ಲೇಪಾಕ್ಷಿ ನೋಡ್ಬಿಟ್ಟು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಂಗೆ ಗೊತ್ತು ಕಣ್ಲ, ಯಾವಾಗ್ಲೂ ಬಾಯಾಗಿ ಹೇಳೋನು ಕೈಯಿಂದ ಮಾಡೋನಲ್ಲ ಅಂತಾರೆ. ಗೋಪಣ್ಣ, ನಮ್ಮ ಅಪ್ಪ ಅಮ್ಮನಿಗಂತೂ ಸರಿಯಾದ ಮಗನಾಗ್ಲಿಲ್ಲ. ಪ್ರಾಣ ಬಿಡೋಣ ಅಂದ್ರೆ ಹಾಳ ಧೈರ್ಯ ಇಲ್ಲ. ಏನ್ ಮಾಡ್ಲಿ ಹೇಳು? ನಿಂಬೆಕಾಯಿ ನಾಚಿಕೆ ಮಾತನಾಡ್ತಾ ಇದ್ದಾರೆ. ನಾಚಿಕೆ ಇಲ್ಲದೆ. ಹೌದು, ನಾನು ಎಳೆ ನಿಂಬೇಕಾಯಿ ಬಲ್ತು ನಿಂಬೇಕಾಗಿದ್ರೆ ನಾನು ಯಾಕೆ ಈ ತರ ಆಗ್ತಿದ್ದೆ? ಲೇ ಅಣ್ಣಯ್ಯ, ಸೀರೆ ಸೆರಕ್ ಕಂಡ್ರೆ ಸಾಕು ಹಿಂದಿಂದೆ ಓಡಾಡೋ ನಂಗೂ ನಿಂಗೂ ಯಾಕ್ಲಾ ಸನ್ಯಾಸತ್ವ? ಒಟ್ಟಿದ್ದೇರು ಚುಟ್ಟು ಮಲ್ಲಿಗೆ ಹೂ ಅಂತ. ಟೋಪಣ್ಣ, ನಮ್ ಫ್ಯಾಕ್ಟ್ರಿ ಯಜಮಾನ್ರ ಕೈಯೋ ಕಾಲೋ ಹಿಡಿದು ಇವನ್ಗೊಂದ್ ಕೆಲಸ ಅಂತ ಕೊಡಿಸ್ಬಿಡು. ಪಾಪ 4 ಜನರಾಗ ಮರ್ಯಾದೆಯಾಗಿ ಬಾಳ್ಲಿ. ಏನಲ್ಲೇ? ಆಗ್ಲಿ ರಂಗಣ್ಣ, ನೀನ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತೀನಿ. ಪಾಪಣ್ಣ ತಗೋ ನನ್ನ ಗಂಟು. ತಗೊಂಬ, ತಲ್ದಿಂದ್ಗಾಯ್ತು.